ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮನ್ನೆಲ್ಲರನ್ನು ದೇವರು ಒಂದುಗೂಡಿಸಿದ್ದಾನೆ. ಆತನೊಂದೇ ಹೃದಯದ ಆಶೆ, ಆತನ ಯಾವಾಗಲೂ ನಾವು ಆರಾಧನೆ ಮಾಡಬೇಕೆಂಬುದು ನಾವು ನೋಡ್ತೇವೆ. ಆತನ ಅಗಾಪ್ಯವಾದ ಪ್ರೀತಿ, ಅಗಮ್ಯವಾದ ಪ್ರೀತಿ, ಆ ಕಲ್ವಾರಿ ಶಿಲುಬೆಯಲ್ಲಿ ನಮಗೋಸ್ಕರ ಆತನು ಬಲಿದಾನವಾಗಿ ಆತನು ತ್ಯಾಗ ಮಾಡಿದ್ದಾನೆ. ನಾನು ನೋಡ್ತೇನೆ, ಒಬ್ಬನೇ ಮಗನನ್ನು ಈ ಲೋಕಕ್ಕೆ, ಇಡೀ ಪ್ರಪಂಚಕ್ಕೆ, ಅಖಂಡಕ್ಕೆ ಆತನು ತನ್ನ ತಂದೆ ತನ್ನ ಮಗನನ್ನು ಸಮರ್ಪಣೆ ಮಾಡಿಕೊಂಡು ಎಲ್ಲರ ಆ ಪಾಪಕ್ಕೋಸ್ಕರ, ಎಲ್ಲರ ಅವಿದ್ಯತೆಗೋಸ್ಕರ ತನ್ನ ದೇವರ ಮಗನನ್ನು ಈ ಲೋಕಕ್ಕೋಸ್ಕರ ಕುರಿಮರೆ ಪಾದದಲ್ಲಿ ಯಜ್ಞವಾಗಿ ಸಮರ್ಪಣೆ ಮಾಡಿದ್ದು, ಅದು ನಿಜವಾಗಿ ಆತನ ರಕ್ತದ ಮುಖಾಂತರ ಇವತ್ತು ನಮ್ಮನ್ನು ಶುದ್ಧೀಕರಿಸಲ್ಪಟ್ಟಿದೆ. ನಾವು ಆತನ ಸೊತ್ತುಗಳು, ಆತನ ಮಹಿಮೆಗೋಸ್ಕರ, ಆತನ ರಾಜ್ಯದ ವಿಸ್ತರಣೆಗೋಸ್ಕರ ದೇವರು ನಮ್ಮನ್ನು ಕರೆದಿರುವುದಾದರೆ ಈ ಸಮಯದಲ್ಲಿ ದೇವರ ಒಂದೇ ಇರದ ಆಶೆ, ಆತನ ನಾವು ಸ್ತುತಿ ಮಾಡಬೇಕು, ಆರಾಧನೆ ಮಾಡಬೇಕು. ನಾವು ಕೀರ್ತನೆ ಭಾಗದ ಪ್ರತಿಯೊಂದು ಕೀರ್ತನೆ ನೋಡ್ತೇವೆ. ದಾವೀದನು ಯಾವಾಗಲೂ ಆರಾಧಿಸುವಲ್ಲಿ ಮೊದಲನೇ ಸ್ಥಾನ. ಆತನ ಮೊದಲು ಆ ದೇವರನ್ನು ತನ್ನ ಎದುರಿನಲ್ಲಿ ಇಟ್ಟುಕೊಂಡದ್ದು ನೋಡ್ತೇವೆ. ಆಗಿರೋದೇ ಸಮಯದಲ್ಲಿ ನಾವು ಆತನ ಆರಾಧನೆಗೆ ಮುಂಚೆ ದೇವ್ರ ವಾಕ್ಯದಲ್ಲಿ ಕೀರ್ತನೆ 51ನೇ ಕೀರ್ತನೆಯಲ್ಲಿ 10ನೇ ವಾಕ್ಯದ 11 ಮತ್ತು 13ನೇ ವಾಕ್ಯದ ಪ್ರಕಾರ ನಾವು ಓದುವುದಾದರೆ, ದೇವರೇ ನನ್ನಲ್ಲಿ ಶುದ್ಧ ಹೃದಯ ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸು, ನನ್ನನ್ನು ನೂತನ ಪಡಿಸು. ನಿನ್ನ ಸಾನ್ನಿಧ್ಯ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮನಿಂದ ನನ್ನನ್ನು ತೆಗೆಯಬೇಡ. ನಿನ್ನ ರಕ್ಷಣಾನಂದವನ್ನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸು ಹುಟ್ಟಿಸಿ ನನಗೆ ಆದರಣಾಗಿರು. ಆಗ ನಿನ್ನ ಮಾರ್ಗಗಳನ್ನು ದ್ರೋಹಿಗಳಿಗೆ ಬೋಧಿಸುವನು, ಪಾಪಿಗಳು ನಿನ್ನ ಕಡೆಗೆ ತಿರುಗಿಕೊಳ್ಳುವರು. ದೇವರೇ ನನ್ನ ರಕ್ಷಣಕರ್ತನೇ, ಪ್ರಾಣ ಹತ್ಯದ ಅಪರಾಧವನ್ನು ಬಿಡಿಸು. ಆಗ ನನ್ನ ನಾಲಿಗೆಯು ಉತ್ಸಾಹ ಧ್ವನಿ ನಿನ್ನ ಸತ್ಯತೆಯನ್ನು ಕೊಂಡಾಡುವುದು. ಕರ್ತನೆ, ನನ್ನ ಬಾಯಿ ನಿನ್ನನ್ನು ಸ್ತೋತ್ರ ಮಾಡುವಂತೆ ನನ್ನ ತುಟಿಗಳನ್ನು ತೆರೆ ಮಾಡು. ನಿನಗೆ ಯಜ್ಞಗಳಲ್ಲಿ ಅಪೇಕ್ಷೆಯಿಲ್ಲ, ಇದ್ದರೆ ಸಮರ್ಪಿಸುವೆನು. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯವು ನಮಗೆ, ದೇವರ ವಾಕ್ಯ ಹೇಳ್ತದೆ, ಆ ದಾವೀದನು ಒಂದು ಸಲ ಆ ತಪ್ಪು ಮಾಡಿದ, ಪಾಪ ಮಾಡಿದ, ಆ ದೇವರ ಅಭಿಷೇಕವನ್ನು ಕಳೆದುಕೊಂಡ, ದೇವರ ಪ್ರಸನ್ನತೆಯನ್ನು ಕಳೆದುಕೊಂಡ. ಆಗ ದೇವರ ಹತ್ರ ಕೂಗುತ್ತಾನೆ, ದೇವರ ಹತ್ರ ಮೊರೆ ಇಡ್ತಾನೆ, ದೇವರೇ ನನಗೆ ಶುದ್ಧ ಹೃದಯ ನಿರ್ಮಿಸು, ನನಗೆ ಶುದ್ಧ ಮನಸ್ಸು ಕೊಡು. ಹೌದು, ನನಗೆ ಸ್ಥಿರ ಚಿತ್ತ, ನನ್ನ ಮನಸ್ಸು, ನನ್ನ ಆಲೋಚನೆ ಗೊಂದಲದಲ್ಲಿ ಉಂಟು, ನನ್ನ ಆ ಇಡೀ ಮೈಂಡ್ಗಳು ಆಚೆಚೆ ಹೋಗ್ತಾ ಉಂಟು. ನನಗೆ ಏಕಾಗ್ರತೆ ಕೊಡು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸು, ನನಗೆ ನೂತನ ಪಡಿಸು. ಹೌದು, ಆತನು ಕೂಗುತ್ತಾನೆ. ಯಾವಾಗ ಒಂದು ಪಾಪವಾಗುತ್ತದೋ, ಯಾವಾಗ ಈ ಶರೀರದ ಸ್ವಭಾವದಲ್ಲಿ ನಾವು ಪಾಪಿಗಳಾಗಿ ಜೀವನ ಮಾಡ್ತೇವೋ, ಆಗ ದೇವರು ನಮ್ಮೊಟ್ಟಿಗೆ ಬರುವುದಿಲ್ಲ. ಯಾಕಂದ್ರೆ ದೇವರು ಪರಿಶುದ್ಧನ ದೇವರಾಗಿದ್ದಾನೆ. ಅದಕ್ಕೆ ದಾವೀದನಿಗೆ ಆತನಿಗೆ ತಿಳ್ಕೊಂಡನು. ಆದರೆ ತನ್ನ ಶರೀರದ ಸ್ವಭಾವದಲ್ಲಿ ಪಾಪದಲ್ಲಿ ಬಿದ್ದಾಗ ದೇವರ ಹತ್ರ ಪುನಃ ಆತನು ಮೊರೆ ಇಡುತ್ತಾನೆ, ದೇವರೇ ನನಗೆ ನೀನು ಬೇಕು, ದೇವರು ನನಗೆ ನೀನು ಬೇಕು, ನೀನಿಲ್ಲದೆ ನಾನು ಬದುಕುವುದಿಲ್ಲ, ನೀನಿಲ್ಲದೆ ನಾನು ಜೀವಿಸುವುದಿಲ್ಲ. ನನಗೆ ನನ್ನ ನೂತನ ಪಡಿಸು, ನನಗೆ ಹೊಸ ಮನಸ್ಸು ಕೊಡು, ನನಗೆ ಹೊಸ ಹೃದಯ ಕೊಡು, ನನಗೆ ಸ್ಥಿರಚಿತ್ತನ ಅನುಗ್ರಹಿಸು, ನನ್ನನ್ನು ನೀನು ಕಾಪಾಡೆಂಬುದು. ಹೌದು ಪ್ರಿಯರೇ, ಮನುಷ್ಯನು ಅನೇಕ ಬಲಹೀನತೆಗಳು ಬೀಳುತ್ತಾನೆ. ಆದರೆ ದೇವರು ಪ್ರೀತಿ ಸ್ವರೂಪನ ತಂದೆಯಾಗಿದ್ದಾನೆ. ನಾವು ದೇವರ ಹತ್ತಿರಕ್ಕೆ ಯಾವಾಗ ಬರ್ತೇವೋ, ದೇವರ ಹತ್ರ ಯಾವಾಗ ಪಶ್ಚಾತ್ತಾಪ ಪಡ್ತೇವೋ, ದೇವರ ಹತ್ರ ಯಾವಾಗ ತಗ್ಗಿಸಿಕೊಳ್ತೇವೋ, ಆಗ ದೇವರು ನಮ್ಮನ್ನು ಉನ್ನತಕ್ಕೆ ತರ್ತಾನೆ. ಪ್ರಿಯರೇ, ನೀವು ಈ ಯೂಟ್ಯೂಬ್ ಮುಖಾಂತರ ಅಥವಾ ಮಾಧ್ಯಮದ ಮುಖಾಂತರ ಯಾರದನ್ನು ನೋಡುತ್ತಿರಬಹುದು, ಅನೇಕ ಸಮಸ್ಯೆಗಳಲ್ಲಿ ಬಿದ್ದಿರಬಹುದು, ಅನೇಕ ರೀತಿಯ ವೇದನೆಯಲ್ಲಿ, ಹೌದು ನಾನು ಈ ತಪ್ಪು ಮಾಡಿದ್ದೇನೆ, ನನ್ನನ್ನು ಯಾರಾದರೂ ಕ್ಷಮಿಸ್ತಾರಾ, ಅಥವಾ ನಾನು ಈ ರೀತಿಯಲ್ಲಿ ನಡೆದುಕೊಂಡಿದ್ದೇನೆ, ನನ್ನನ್ನು ಯಾರಾದರೂ ಸರಿ ಮಾರ್ಗ ತರ್ತಾನೆ ಎಂಬುದು ಯೋಚನೆಗಳು ಬಂದಿರಬಹುದು. ಅದಕ್ಕೋಸ್ಕರ ಉತ್ತರ ಒಂದೇ, ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನ ಹತ್ತಿರ ಬರುವುದಾದರೆ, ಯೇಸುವನ್ನು ಹಿಂಬಾಲಿಸುವುದಾದರೆ, ಯೇಸುವನ್ನು ಪ್ರೀತಿಸುವುದಾದರೆ, ಯೇಸುವನ್ನು ಪರಿಪೂರ್ಣವಾಗಿ ಆರಾಧಿಸುವುದಾದರೆ, ಆತನ ಎಲ್ಲವನ್ನು ಮಾರ್ಪಡಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಆಗದಕ್ಕೆ ದೇವರ ವಾಕ್ಯ ಹೇಳ್ತದೆ, ಕರ್ತನೆ ನನ್ನ ಬಾಯಿ ನಿನಗೆ ಸ್ತೋತ್ರ ಮಾಡುವಂತೆ ನನ್ನ ತುಟಿಗಳನ್ನು ತೆರೆ ಮಾಡು. ನಮ್ಮ ಬಾಯಿಯಲ್ಲಿ, ನಮ್ಮ ತುಟಿಗಳಲ್ಲಿ ಯಾವುದೇ ಈ ಲೋಕದ ಸಂಗತಿಯಲ್ಲ, ಈ ಲೋಕದ ಯಾವುದೇ ಸಂಗತಿಗಳನ್ನು ಮಾತನಾಡುವುದಲ್ಲ. ನಾವು ದೇವರನ್ನು ಸ್ತುತಿ, ದೇವರೆಷ್ಟೊಂದು ಒಳ್ಳೆಯವನಾಗಿದ್ದಾನೆ, ದೇವರ ಸ್ತುತಿಗೆ ಪಾತ್ರಕ್ಕೆ ಯೋಗ್ಯನೋ ದೇವರಾಗಿದ್ದಾನೆ. ನಾವು ಯಾವಾಗಲೂ ಆತನ ಘನಪಡಿಸುವುದಾದರೆ ಆಗ ದೇವರ ಮಹಿಮೆಯು ನಮ್ಮ ಮುಖಾಂತರ ಇಳಿದು ಬರ್ತದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಿನಗೆ ಯಜ್ಞದ ಅಪೇಕ್ಷೆ ಇಲ್ಲ, ಇದ್ದರೆ ಸಮರ್ಪಿಸುವೆನು. ಸರ್ವಾಂಗವಾಗಿ ಸಂತೋಷವಿಲ್ಲ, ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ. ದೇವರಿಗೆ ಪರಿಪೂರ್ಣವಾಗಿ ಯಾರು ಶರಣಾಗ್ತಾರ, ಯಾರು ಕುಗ್ಗಿಸುತ್ತಾರೋ, ಯಾರು ದೀನರಾಗುತ್ತಾರೋ, ಯಾರು ತಗ್ಗಿಸಿಕೊಳ್ಳುತ್ತಾರೋ ಅವರನ್ನು ದೇವರು ಉನ್ನತವಾಗಿ ದೇವರ ಮೇಲೆ ಕೆತ್ತಾನೆ. ಹೌದು ಪ್ರಿಯರೇ, ನಮ್ಮ ದೇವರಿಗೆ ಬೇಕು ವಿಧೇಯತೆ ಹೃದಯ.
ಆ ದೀನತೆ ಹೃದಯ, ಆ ತಗ್ಗಿಸುವಂಥ ಹೃದಯ. ಅದೇ ಕೀರ್ತನೆಕಾರನಾದ ದಾವೀದನು ಬರೆದು ನೋಡ್ತೇವೆ. ಆತನು ತಪ್ಪು ಮಾಡಿದಾಗ ಆತನು ಎಲ್ಲೂ ಓಡಲಿಲ್ಲ, ದೇವರ ಹತ್ತಿರ ಬರ್ತಾನೆ, ದೇವ್ರ ಹತ್ರ ಪ್ರಾರ್ಥಿಸ್ತಾನೆ. ದೇವ, ನನ್ನ ಕಣ್ಣೀರು, ನಾನು ತಪ್ಪು ಮಾಡಿದ್ದೇನೆ, ನಾನು ಪಾಪ ಮಾಡಿದ್ದೇನೆ, ನಾನು ತಾಯಿಯ ಗರ್ಭದಲ್ಲೇ ಹೌದು ನಾನು ಈ ಥರವಾಗಿ ಬಂದುಕೊಂಡು ನಿನಗೆ ನಾನು ಅವಿಧೇನಾಗಿದೆ ಎಂದು ಕೂಗುವಾಗ ಆ ಕೂಗು ದೇವರಿಗೆ ಮುಟ್ಟಿತು. ದೇವರು ಬದಲಾಯಿಸೋದು ನೋಡ್ತೇವೆ ಪ್ರಿಯರೇ. ಇವತ್ತು ನಿಮ್ಮ ಜೀವಿತ, ನಮ್ಮ ಜೀವಿತ ಬದಲಾಯಿಸಲು ಒಬ್ಬನೇ ಒಬ್ಬ ಶಕ್ತ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಅದಕ್ಕೆ ಈ ಸಮಯದಲ್ಲಿ ನಾವು ಆರಾಧನೆಗೆ ಹೋಗ್ತಾ ಇದ್ದೇವೆ ಪ್ರಿಯರೇ. ನಾವು ಒಂದು ಕ್ಷಣ ಯೋಚನೆ ಮಾಡುವ, ಯೇಸುವನ್ನು ಬಿಟ್ಟು ನಾವು ಒಂದು ಕ್ಷಣ ಬದುಕಲಿಕ್ಕೆ ಸಾಧ್ಯ ಉಂಟಾ? ಯೇಸುವನ್ನು ಬಿಟ್ಟು ನಾವು ಉಸಿರಾಡಲಿಕ್ಕೆ ಸಾಧ್ಯ ಉಂಟಾ? ಯೇಸುವನ್ನು ಬಿಟ್ಟು ಈ ಲೋಕದಲ್ಲಿ ನಾವು ಸಂಚಾರ ಮಾಡಲಿಕ್ಕೆ ಸಾಧ್ಯ ಉಂಟಾ? ಯೇಸುವನ್ನು ಬಿಟ್ಟು ನಾವು ಒಂದು ರಾತ್ರಿ ನಿದ್ರೆ ಮಾಡಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ ಪ್ರಿಯರೇ, ಆತನಿದ್ರೆ ಮಾತ್ರ ಎಲ್ಲ, ಆತನಿದ್ರೆ ಮಾತ್ರ ಎಲ್ಲ. ಆತನನ್ನು ಆತುಕೊಂಡು ಆತನನ್ನು ಪರಿಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟು ಈ ಸಮಯದಲ್ಲಿ ಆರಾಧನೆಗೆ ಹೋಗುವ. ಸ್ವರ್ಗೀಯ ನಮ್ಮ ತಂದೆ ದೇವರೇ, ಪರಿಶುದ್ಧಾತ್ಮನೇ, ನಾವು ವಾಕ್ಯವನ್ನು ಓದಿದ್ದೇವೆ. ನಮ್ಮಲ್ಲಿ ಶುದ್ಧ ಹೃದಯ ನಿರ್ಮಯಿಸು, ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸು ದೇವ. ನನ್ನೆಲ್ಲ ಪಾಪಗಳು ತೊಳೆದಾಕಿಕೊಂಡು ನಮ್ಮನ್ನು ಶುದ್ಧೀಕರಿಸಿ ಎಂಬುದು ಪವಿತ್ರಾತ್ಮನೇ. ನಿನಗೆ ಕುಗ್ಗಿದ ಮನಸ್ಸು ದೇವರಿಗೆ ಇಷ್ಟ ಹೆಜ್ಜ. ನಾವು ಕುಗ್ಗಿಕೊಂಡು ತಗ್ಗಿಸಿಕೊಂಡು ಯಥಾರ್ಥ ರೀತಿಯಲ್ಲಿ ನಾವು ಮೊರೆ ಇಡುತ್ತೇವೆ. ಪವಿತ್ರಾತ್ಮನೇ, ನಿನ್ನ ಸಾನ್ನಿಧ್ಯ ನಮಗೆ ಬೇಕು ಪವಿತ್ರಾತ್ಮನೇ, ನಿನ್ನ ದರ್ಶನ ನಮಗೆ ಬೇಕು ಸ್ವಾಮಿ, ನಿನ್ನ ಮಹಿಮೆ ನಾವು ತುಂಬಲ್ಪಡಬೇಕು ಪವಿತ್ರಾತ್ಮನೇ. ನೀನು ನಡೆಸು ಪವಿತ್ರಾತ್ಮನೇ. ಈ ಆರಾಧನೆ ಪ್ರಾರಂಭದ ಕಡತನಕ್ಕೆ ಎಲ್ಲವನ್ನೇಶಿ ನಿಮ್ಮ ಕಾಳಗೆ ಒಪ್ಪಿಸಿಕೊಡ್ತೇವೆ. ನಮ್ಮ ನಡೆಸು, ಬಲಪಡಿಸು, ನೀನು ಮಹಿಮೆ ಒಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡೋದಿನ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ಕರ್ತನ ನಮಗೆ ಸ್ತೋತ್ರವಾಗಲಿ. ನಾವು ಈ ಸಮಯದಲ್ಲಿ ವಾಕ್ಯದಲ್ಲಿ ಉತ್ತೇಜನಗೊಳ್ಳುತ್ತಾ ನಾವು ಆತನನ್ನು ಹಾಡುವನ. ನಮ್ಮೆಲ್ಲ ಪಾಪಗಳನ್ನು ಕ್ಷಮಿಸಂತ ಎಲ್ಲ ನಾಮಕ್ಕಿಂತಲೂ ಅತಿ ಶ್ರೇಷ್ಠವುಳ್ಳ ನಾಮವಾಗಿದೆ. ಎಲ್ಲ ಕುರುಡರಿಗೆ, ಕುಂಟರಿಗೆ, ಎಲ್ಲರಿಗೂ ಬಿಡುಗಡೆ ಕೊಟ್ಟಂತ ಯೇಸುವಿನ ನಾಮವನ್ನು ಈ ಸಮಯದಲ್ಲಿ ನಾವು ಜಯಘೋಷ ಮಾಡ್ತಾ ಚಪ್ಪಾಳೆ ತಟ್ಟುತ್ತಾ ಆತನ ನಾಮವನ್ನು ಕೊಂಡಾಡೋಣ. ಆಮೆನ್. ಜೀಸಸ್. ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ. ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಕರುಣೆಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಕರುಣೆಗೆ ಬಂದ ನಾಮ. ಪಾಪರಹಿತ ಜೀವಿತದ ಮಾದರಿಯ ತೋರಿಸಿ, ಪಾಪರಹಿತ ಜೀವಿತದ ಮಾದರಿಯ ತೋರಿಸಿ, ಪರಿಶುದ್ಧ ಪುಣ್ಯ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಎಲ್ಲ ನಾಮಗಳಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಹರ್ಷದಿಂದ ಹಾಡುವ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಅನ್ಯನೆಂದು ತಳ್ಳದನ್ನ ಧನ್ಯನಾಗಿ ಮಾಡಲು ಬಂದ, ಅನ್ಯನೆಂದು ತಳ್ಳದನ್ನ ಧನ್ಯನಾಗಿ ಮಾಡಲು ಬಂದ ಪುಣ್ಯಾತ ಪುಣ್ಯ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ.
ಹಲ್ಲೆಲೂಯ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಇಂಪಾದ ನಾಮ ಭೂತಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ ಭೂತಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆ ಬಿಡುಗಡೆ ಕೊಡುವ ನಾಮ ಹಲ್ಲೆಲೂಯ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಇಂಪಾದ ನಾಮ ಹಲ್ಲೆಲೂಯ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಇಂಪಾದ ನಾಮ ಎಲ್ಲ ನಾಮವಲ್ಲ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡುವ ನಾಮ ಹಲ್ಲೆಲೂಯ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಇಂಪಾದ ನಾಮ ಹಲ್ಲೆಲೂಯ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಇಂಪಾದ ನಾಮ ಹಲ್ಲೆಲೂಯ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಇಂಪಾದ ನಾಮ ಹಲ್ಲೆಲೂಯ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಇಂಪಾದ ನಾಮ ಹಲ್ಲೆಲೂಯ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಇಂಪಾದ ನಾಮ ಯೇಸುವಿನಿಗೆ ಸ್ತೋತ್ರ ಹೊಲಿತೇವೆ ಕರ್ತನಪ್ಪ. ರಾಜ ಅತಿ ಶ್ರೇಷ್ಠವಳ ನಾಮ ಅತಿ ಉನ್ನತವಳ ನಾಮವಾಗಿದೆ ಕರ್ತನಪ್ಪ. ಎಲ್ಲ ಕರ್ತನಪ್ಪ ಮೊನಕಲ್ಗಳು ಬಾಗಬೇಕು, ಎಲ್ಲ ನಾಲಿಗೆ ಒಪ್ಪುವಂತ ನಾಮವಾಗಿದೆ ಭೂತ ಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಾಮಿ, ಕುರುಡರಿಗೆ ಕುಂಟ್ರಿಗೆ ಕರ್ತನಪ್ಪ ದೇವ ಸ್ವಸ್ಥ ಮಾಡಿ ಬಿಡುಗಡೆ ಮಾಡುವಂತ ನಾಮವಾಗಿದೆ ಕರ್ತನಪ್ಪ. ಇಡೀ ಭೂಲೋಕವನ್ನು ಸ್ವಾಮಿ ಸೃಷ್ಟಿ ಮಾಡಿಕೊಂಡು ಇಡೀ ಅಖಂಡವನ್ನು ಸ್ವಾಮಿ ದೇವ ನಿನ್ನ ಮಾತಿನ ಅನುಸಾರವಾಗಿ ಉಂಟು ಮಾಡಿದ ಅದು ನಾಮವಾಗಿದೆ ಸ್ವಾಮಿ, ಅದು ಯೇಸುವಿನ ನಾಮವಾಗಿದೆ ಕರ್ತನಪ್ಪ. ರಾಜ ನಿಮಗೆ ಮಹಿಮೆ ಉಂಟಾಗಲಿ ಕರ್ತನಪ್ಪ. ದೇವ ಬಿಡುಗಡೆ ಕೊಡಲು ಶಕ್ತನ ದೇವರು, ದೇವ ಮಹಿಮೆಯಾಗಿ ನಡೆಸಲು ನೀನು ಶಕ್ತನ ದೇವರು, ನೀನದಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ಹೋಲಿ ಸ್ಪಿರಿಟ್ ಜೀಸಸ್ ಲಾರ್ಡ್, ಥ್ಯಾಂಕ್ ಯು ಗಾಡ್. ಕರ್ತನೆ ನಿನಗೆ ಮಹಿಮೆ, ಪರಿಶುದ್ಧಾತ್ಮನೇ ನಿಮಗೆ ಮಹಿಮೆ ಸ್ವಾಮಿ. ಜೀಸಸ್ ಲಾರ್ಡ್, ಹಲ್ಲೆಲೂಯಾ. ಬಿಡುಗಡೆ ನಾಯಕ ಜಯವನು ಕೊಡುವನು, ನನ್ನಲ್ಲಿ ಇರುವನು ಎಂತ ಆನಂದ. ಬಿಡುಗಡೆ ನಾಯಕ ಜಯವನು ಕೊಡುವನು, ನನ್ನಲ್ಲಿ ಇರುವನು ಎಂತ ಆನಂದ. ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಆಮೆನ್. ನಾನು ಆಡಿ ಹರ್ಷಿಸುವೆ, ಕುಣಿದಾಡಿ ಸ್ತುತಿಸಿ ನಲಿವೆ. ನಾನು ಆಡಿ ಹರ್ಷಿಸುವೆ, ಕುಣಿದಾಡಿ ಸ್ತುತಿಸಿ ನಲಿವೆ. ಎಲ್ಲೆಲ್ಲೂ ಓಡಿ ಸಾರುವೆ, ಎಲ್ಲೆಲ್ಲೂ ಓಡಿ ಸಾರುವೆ. ನನ್ನೇಸು ಜೀವಿಸುವ, ನನ್ನೇಸು ಜೀವಿಸುವ. ಬಿಡುಗಡೆ ನಾಯಕ ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು ಎಂತ ಆನಂದ. ಬಿಡುಗಡೆ ನಾಯಕ ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು ಎಂತ
ಆನಂದ. ಹಲ್ಲೆಲೂಯ ಆಮೆನ್, ಹಲ್ಲೆಲೂಯ ಆಮೆನ್, ಹಲ್ಲೆಲೂಯ ಆಮೆನ್, ಆಮೆನ್. ಆತ ನನ್ನ ಹುಡುಕಿ ಬಂದ, ಸಂತೈಸಿ ಅಪ್ಪಿಕೊಂಡ. ಆತ ನನ್ನ ಹುಡುಕಿ ಬಂದ, ಸಂತೈಸಿ ಅಪ್ಪಿಕೊಂಡ. ನನ್ನ ಪಾಪವೆಲ್ಲ ಅಳಿಸಿ, ನನ್ನ ಪಾಪವೆಲ್ಲ ಅಳಿಸಿ, ಹೊಸ ಸೃಷ್ಟಿಯಾಗಿಸಿದ, ಹೊಸ ಸೃಷ್ಟಿಯಾಗಿಸಿದ. ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ, ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ, ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲೇ ಇರುವನು. ಎಂತ ಆನಂದ, ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲೇ ಇರುವನು. ಎಂತ ಆನಂದ, ಎಂತ ಆನಂದ. ಹೋಲಿ ಸ್ಪಿರಿಟ್ ಜೀಸಸ್ ಲಾರ್ಡ್, ಕರ್ತನಪ್ಪ ದೇವ, ನೀನು ಬಿಡುಗಡೆ ಕೊಡುವ ನಾಯಕನಾಗಿದ್ದೆ ಕರ್ತನಪ್ಪ ರಾಜ. ಹೌದು ಸ್ವಾಮಿ, ನಾವಾಗಿ ಬಂದದ್ದಲ್ಲ, ನೀನು ನಮ್ಮನ್ನು ಪ್ರೀತಿಸಿಕೊಂಡು ಹೌದು ಕರ್ತನಪ್ಪ, ನಮ್ಮ ಜೀವಿತದಲ್ಲಿ ನಮ್ಮ ಸೇವೆಯಲ್ಲಿ ಪ್ರತಿಯೊಂದರಲ್ಲೂ ಸ್ವಾಮಿ ಅದ್ಭುತ ಮಾಡಿದಂತ ದೇವರಾಗಿದ್ದೆ ಕರ್ತನಪ್ಪ. ಅದಕ್ಕೋಸ್ಕರ ನಾವು ಹೇಳುತ್ತೇವೆ ಕರ್ತನಪ್ಪ, ಮಹಿಮೆ ಅರಸನ್ ಎಂಬುದು. ಯಾಕಂದ್ರೆ ಸ್ವಾಮಿ, ನೀನಾಗೆ ಕರ್ತನಪ್ಪ ತಂದೆಯ ಬಲಪಾಶದಲ್ಲಿ ಇದ್ದುಕೊಂಡು ನಮಗೋಸ್ಕರ ವಿಜ್ಞಾಪನೆ ಮಾಡುವಂತ ದೇವರು ಇರುವುದಾದರೆ ಅದು ಯೇಸು ಕ್ರಿಸ್ತನು ಮಾತ್ರ. ಹೌದು ಸ್ವಾಮಿ, ನೀ ಹೇಳಿದೆ ಕರ್ತನಪ್ಪ, ನಾನು ನಿಮಗೆ ಸಹಾಯಕನ ಕಳಿಸ್ತೇನೆ ಎಂಬುದು. ಆ ಪವಿತ್ರಾತ್ಮ ನಮಗೆ ಸಹಾಯಕನ ಕಳಿಸಿಕೊಂಡು ಇವತ್ತು ನಮ್ಮ ಎಲ್ಲ ಪ್ರತಿಯೊಂದು ಪ್ರಾರ್ಥನೆಗೆ ಸ್ವಾಮಿ, ಪ್ರತಿಯೊಂದು ಕಣ್ಣೀರಿಗೆ ಸ್ವಾಮಿ, ಪ್ರತಿಯೊಂದು ನಮ್ಮ ಮಾಡಿದ ಪ್ರಾರ್ಥನೆಗೆ ವಿಜ್ಞಾಪನೆಗಳಿಗೆ ನೀನು ಆ ತಂದೆ ಹತ್ರ ಸ್ವಾಮಿ ಪ್ರಾರ್ಥಿಸುವಂತ ದೇವರಾಗಿದೆ ಕರ್ತನಪ್ಪ. ದೇವದು ಸ್ವಾಮಿ, ಇವತ್ತು ನಮಗೋಸ್ಕರ ನೀನು ಬಡವನಾಗಿದ್ದಿ ಸ್ವಾಮಿ. ನಾವು ಐಶ್ವರ್ಯರಾಗಬೇಕು, ನಾವು ಸಂಪನ್ನರಾಗಬೇಕು, ನಾವು ಉನ್ನತಿಗೆ ಬರಬೇಕು, ನಾವು ಉದ್ಧಾರವನ್ನು ದೇವ ನೀನು ಬಯಸುವಂತ ದೇವರಾಗಿದ್ದಿ ಕರ್ತನಪ್ಪ. ನಮಗೆ ಪ್ರತಿ ಕ್ಷೇತ್ರದಲ್ಲೂ ಸ್ವಾಮಿ ದೇವ ನೀನು ಮಹಿಮೆ ಅರಸನಾಗಿ, ನೀನು ಮಹಿಮೆ ರಾಜನಾಗಿದ್ದುಕೊಂಡು ನಮ್ಮನ್ನು ಮುನ್ನಡೆಸುವಂತ ತಂದೆ ಆಗಿದ್ದಿ ಕರ್ತನಪ್ಪ. ಈ ಸಮಯದಲ್ಲಿ ಇನ್ನೊಂದಾರ್ತಿ ನಾವೆಲ್ಲ ಕಣ್ಣುಗಳನ್ನ ಮುಚ್ಚಿಕೊಳ್ಳುತ್ತಾ ಈ ಸಮಯದಲ್ಲಿ ನಮ್ಮನ್ನು ಪರಿಪೂರ್ಣ ಆತನಿಗೆ ಒಪ್ಪಿಸಿಕೊಡ್ತಾ, ಮಹಿಮೆ ಅರಸನೇ ನಿನ್ನನ್ನು ಆರಾಧಿಸನೆ ಎಂಬುದು ದೇವ ಅಂತರಾಳದಿಂದ ನಾವು ಆತನ ಆರಾಧನೆ ಮಾಡೋಣ ಸ್ವಾಮಿ. Thank you, God, Jesus, Lord, hallelujah. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮವೇ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ
ನಿತ್ಯವೂ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ. ಸರ್ವವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ. ಸರ್ವವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ. ನನ್ನ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ. ನನ್ನ ಜೊತೆಗಾರನೇ ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ನನ್ನ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ. ನನ್ನ ಜೊತೆಗಾರನೇ ನಿನ್ನನ್ನೇ ಆರಾಧಿಸುವೆ. ನನ್ನ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ. ನನ್ನ ಜೊತೆಗಾರನೇ ನಿನ್ನನ್ನೇ ಆರಾಧಿಸುವೆ. ನನ್ನ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ. ನನ್ನ ಜೊತೆಗಾರನೇ ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಉನ್ನತ ದೇವನೇ ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ದೇವನೇ ನಿನ್ನನ್ನೇ ಆರಾಧಿಸುವೆ. ಉನ್ನತ ದೇವನೇ ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ದೇವನೇ ನಿನ್ನನ್ನೇ ಆರಾಧಿಸುವೆ. ಪಾಪದಿಂದ ಬಿಡಿಸಿರುವೆ ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ಮಾಡಿರುವೆ ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಇಕ್ಕಟ್ಟಲ್ಲಿ ಸಹಾಯಕನೇ ನಿನ್ನನ್ನೇ ಆರಾಧಿಸುವೆ. ಕಷ್ಟದಲ್ಲಿ ವಿಮೋಚಕನೇ ನಿನ್ನನ್ನೇ ಆರಾಧಿಸುವೆ. ಇಕ್ಕಟ್ಟಲ್ಲಿ ಸಹಾಯಕನೇ ನಿನ್ನನ್ನೇ ಆರಾಧಿಸುವೆ.
ಕಷ್ಟದಲ್ಲಿ ವಿಮೋಚಕನೇ, ನಿನ್ನನ್ನೇ ಆರಾಧಿಸುವೆ. ನಂದಾಳ ಜಯವೋ ನೀನೇ, ನಿನ್ನನ್ನೇ ಆರಾಧಿಸುವೆ. ನಂದಾಳ ಬಲವೋ ನೀನೇ, ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ, ನಿನ್ನನ್ನೇ ಆರಾಧಿಸುವೆ. ಕಷ್ಟವನ್ನು ಆಳುವವನೇ, ನಿನ್ನನ್ನೇ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ, ನಿನ್ನನ್ನೇ ಆರಾಧಿಸುವೆ. ಸರ್ವವನ್ನು ಆಳುವವನೇ, ನಿನ್ನನ್ನೇ ಆರಾಧಿಸುವೆ. ನನ್ನ ರಕ್ಷಕನೇ, ನಿನ್ನನ್ನೇ ಆರಾಧಿಸುವೆ. ನನ್ನ ಜೊತೆಗಾರನೇ, ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಹೌದು ಕರ್ತನ ರಾಜ, ಯೇಸುವಿಗೆ ಆರಾಧಿಸುತ್ತೇವೆ ಸ್ವಾಮಿ. ಈ ಮಹಿಮೆ ಅರಸನಾಗಿರುವಂತ ದೇವರಾಗಿದೆ ಕರ್ತನಪ್ಪ. ರಾಜ ವಿಮೋಚಕನು, ಬಿಡುಗಡೆ ಕೊಡುವಂತ ದೇವರು. ಮಹಿಮೆ ಮಹಿಮೆ ಬೇರೆ ಬೇರೆ ತುಂಬಿಸುವಂತ ದೇವರಾಗಿದೆ ಕರ್ತನಪ್ಪ. ನೀನು ಆರಾಧಿಸ್ತೇವೆ ಕರ್ತನಪ್ಪ. ಕೃಪೆಯಲ್ಲಿ ಐಶ್ವರ್ಯವಂತ ದೇವರಾಗಿದೆ ಕರ್ತನಪ್ಪ. ಬಿಡುಗಡೆ ಕೊಡುವ ದೇವರಾಗಿದೆ. ಎಲ್ಲ ಪಾಪಗಳು ಕ್ಷಮಿಸಲ್ಪಡುವಂತ ಶಕ್ತಿಯ ದೇವರಾಗಿದೆ ಕರ್ತನಪ್ಪ. ಓ ಯೇಸುವಿನಿಗೆ ಮಹಿಮೆ, ಮಹಿಮೆ ಅರಸನೆ, ಮಹಿಮೆಯ ಅರಸನಾಗಿ ಸ್ವಾಮಿ. ಭೂಲೋಕದಲ್ಲಿ ಪರಲೋಕದಲ್ಲಿ ಸಿಂಹಾಸನಾಗಿರುವ ದೇವರು ನಿನಗೋಸ್ಕರ ನಾವು ಆರಾಧಿಸ್ತೇವೆ ಕರ್ತನಪ್ಪ. ನೀನು ಯಾರು ಸ್ವಾಮಿ ಸ್ತುತಿ ಮಾಡುತ್ತಾರೆ ಸ್ವಾಮಿ, ಯಾರನ್ನ ಗೌರವಿಸ್ತಾರೆ ಸ್ವಾಮಿ, ಅವರ ಮಧ್ಯದಲ್ಲಿ ಸ್ವಾಮಿ ಅದ್ಭುತವನ್ನು ಮಾಡೋ ದೇವರಾಗಿದೆ. ಇಕ್ಕಟ್ಟಲ್ಲಿ ಶ್ರೇಷ್ಠ ಸಹಾಯಕನಾಗಿದ್ದುಕೊಂಡು ದಿನದಿಂದ ದಿನಕ್ಕೆ ಬಲವನ್ನು ತುಂಬಿಸುವಂತ ದೇವರು, ದಿನದಿಂದ ದಿನಕ್ಕೆ ಸ್ವಾಮಿ ಜಯದಲ್ಲಿ ತುಂಬಿಸುವಂತ ದೇವರಾಗಿದೆ ಕರ್ತನಪ್ಪ. ಯೇಸು ನಿನ್ನನ್ನು ಯಾರು ಆಶ್ರಿತರಾಗಿದ್ದಾರೆ ಸ್ವಾಮಿ. ಯಾಕಂದ್ರೆ 91ನೇ ಕೀರ್ತನೆ ಹೇಳ್ತದೆ, ಪರತ್ಪರನ ಮರ ಹೋಗ್ತಿರುವವನು ಸರ್ವಶ್ನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವುದು ಎಂಬುದು ಸ್ವಾಮಿ. ದೇವ ನಿನ್ನ ಆಶ್ರಯಕ್ಕೆ ಯಾರು ಓಡಿ ಬರುತ್ತಾರೋ, ನಿನ್ನ ಆಶ್ರಯದ ಕೆಳಗೆ ಯಾರು ಇದ್ದಾರೆ ಕರ್ತನಪ್ಪ, ಅವರನ್ನು ನೀನು ಸಂರಕ್ಷಿಸುವಂತ ದೇವರಾಗಿದೆ ಕರ್ತನಪ್ಪ. ನೀನು ನಡಿ ದಾರಿಯಲ್ಲಿ ಬಿಡುವುದು ದೇವರಲ್ಲ ಸ್ವಾಮಿ. ನೀನು ಪ್ರತಿ ಕ್ಷಣವೇ ಸ್ವಾಮಿ, ಪ್ರತಿ ಹೆಜ್ಜೆ ಜಾಡಲು ನಡೆಸುವಂತ ದೇವರು ಅದು ನೀನಾಗಿದ್ದಿ ಕರ್ತನಪ್ಪ. ಉನ್ನತೋನ್ನತವಾಗಿ ಮಹೋನ್ನತದಲ್ಲಿ ಸ್ವಾಮಿ ನೀನು ಪರಾಕ್ರಮಶಾಲಿಯಾಗಿ ದೇವ ತಂದೆ ಬಲಪಾಶ ಇದ್ದುಕೊಂಡು ನಮಗೋಸ್ಕರ ವಿಜ್ಞಾಪನೆ ಮಾಡೋ ದೇವರೇ ನಿಮಗೆ ಆರಾಧಿಸ್ತೇವೆ ಕರ್ತನಪ್ಪ. ದೇವ ಆರಾಧನೆಯಲ್ಲಿ ಬಿಡುಗಡೆ, ಆರಾಧನೆಯಲ್ಲಿ ನಿನ್ನ ಮಹಿಮೆ ಇಳಿದು ಬರೋದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ವೀಕ್ಷಿಸುವಂತ ಪ್ರತಿಯೊಂದು ಕುಟುಂಬಗಳು ಕರ್ತನ ಕಟ್ಟಲ್ಪಡಲಿ, ಪ್ರತಿಯೊಂದು ಕುಟುಂಬಗಳು ಯಾವುದೇ ಬಂಧನಗಳಿದ್ದಲ್ಲವೇ ಬಿಚ್ಚಲ್ಪಡಲಿ ಸ್ವಾಮಿ. ನಿನ್ನ ನಾಮದಲ್ಲಿ ಪ್ರತಿಯೊಂದು ಕುಟುಂಬಗಳು ಆಶ್ರಯಿಸಲ್ಪಡಲಿ. ಮುಂದಿನ ದಿನ ಸಮಯದಲ್ಲಿ ಸ್ವಾಮಿ ದೇವ ಸೇವಕರ ಮುಖಾಂತರ ವಾಕ್ಯಗಳು ಬರುವಾಗ ಒಂದೊಂದು ವಾಕ್ಯವು ಒಂದು ಜೀವಿತವೇ ಕಾರ್ಯಗತವಾಗಲಿ ಸ್ವಾಮಿ. ಪ್ರಾರಂಭದ ಕರ್ತರಿಗೆಲ್ಲವನ್ನ ಯೇಸುವೆ ನಿಮ್ಮ ಕಾಳಿಗೆ ಒಪ್ಪಿಸಿಕೊಡ್ತೇವೆ ರಾಜ. ನಡೆಸು ನೀನು ಮಹಿಮೆ ಒಂದು ಯೇಸು ನಾಮದಲ್ಲಿ ಪ್ರಾರ್ಥನೆ ಬಡುದಿನ ತಂದೆ, ಆಮೆನ್. ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕೋಸ್ಕರವಾಗಿ ನಾವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬರ್ತೇವೆ. ನಾನು ಧ್ಯಾನ ಮಾಡಿದ ಸಂದೇಶವನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಇವತ್ತಿನ ಸಂದೇಶದ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡು ಪವಿತ್ರಾತ್ಮನೇ. ಈ ಕೆಲವು ಪ್ರಯತ್ನ ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಸಂತೋಷವಿಕೆಯನ್ನು ಉಂಟು ಮಾಡುವೆ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ, ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಯೆರೆಮೀಯನ ಪ್ರವಾದನೆ ಪುಸ್ತಕ 15ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ. ಜೆರೆಮಿಯ ಚಾಪ್ಟರ್ 15:16. ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೇನು, ನಿನ್ನ ನುಡಿಗಳು ನನಗೆ ಹರ್ಷವು,
ಹೃದಯ ಆನಂದವೂ ಆದವು, ಸೇನಾಧೀಶ್ವರನಾದ ದೇವರೇ ಯೆಹೋವನೇ. ಪ್ರಿಯಲಿ ನಾವು ನೋಡ್ತೇವೆ, ಇಲ್ಲಿ ಯೆರೆಮೀಯನು ಈಗ ಹೇಳ್ತಾನೆ, ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು, ನಿನ್ನ ನುಡಿಗಳು ನನಗೆ ಅರ್ಸವು, ಹೃದಯ ಆನಂದ ಆದವು. ಪ್ರಿಯಲಿ ನೋಡ್ತೇವೆ, ದೇವರ ವಾಕ್ಯಗಳನ್ನು ಪ್ರಿಯರೇ ಎಷ್ಟು ನಾವು ಓದುತ್ತೀರೋ, ಎಷ್ಟು ಧ್ಯಾನ ಮಾಡ್ತೀರೋ, ಆ ವಾಕ್ಯ ನಿಮ್ಮ ಆತ್ಮಿಕ ಆಹಾರ ಮಾಡಿಕೊಳ್ಳಬೇಕು ಎಂಬುದೇ ಅರ್ಥವಾಗಿದೆ. ಹೇಗೇನೋ ಶಾರೀರಿಕ ಊಟ ಮಾಡ್ತೀರೋ ಹಾಗೆ ದೇವರ ವಾಕ್ಯವನ್ನು ಓದುವವರು ಧ್ಯಾನ ಮಾಡಿದರೆ ಅದು ನಿಮ್ಮ ಆತ್ಮಕ್ಕೆ ಅರ್ಸವು, ಹೃದಯ ಆನಂದ ಉಂಟು ಮಾಡ್ತಾ ಎಂಬುದಾಗಿ ಯೆರೆಮೀಯನು ತನ್ನ ಅನುಭವದಲ್ಲಿ ಹೇಳ್ತಾರೆ. ಹಾಗಾದರೆ ಈ ವಾಕ್ಯದ ಪ್ರಕಾರ ಯಾವ ರೀತಿ ದೇವರ ವಾಕ್ಯ ಓದಬೇಕು, ಧ್ಯಾನ ಮಾಡಬೇಕು ಎಂಬುದಾಗಿ ನಾವು ನೋಡೋಣ. ಪ್ರಿಯರೇ, ನಾವು ಮೊದಲನೇ ಸಂಗತಿ ನೋಡ್ತೇವೆ, ದಿನಾಲು ದೇವರ ವಾಕ್ಯವನ್ನು ಓದುವವರು ಮತ್ತು ಧ್ಯಾನಿಸುವವರು ಆಗಬೇಕು. ಮತ್ತೆ ಬರೆಸುವಾರ್ತೆ 4ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ, ಮಾಥ್ಯೂ ಗಾಸ್ಪಲ್ ಚಾಪ್ಟರ್ 4 ವರ್ಸ್ 4, ಮನುಷ್ಯರು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕು ಎಂದು ಬರೆದಿದೆ ಅಂದನು. ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ನೀರಿನಲ್ಲಿ ಮುಳುಗಿ ತಗೊಂಡ ನಂತರ ದೇವರ ಆತ್ಮನು ಯೇಸು ಕ್ರಿಸ್ತನನ್ನು ಅಡವಿಗೆ ಕರೆದುಕೊಂಡು ಹೋದನು ನಾವು ನೋಡ್ತೇವೆ. ಅಲ್ಲಿ ಯೇಸು 40 ದಿವಸ ಉಪವಾಸ ಪ್ರಾರ್ಥನೆ ಮಾಡುವಾಗ ಸೈತಾನ ಬಂದು ಯೇಸು ಕ್ರಿಸ್ತನಿಗೆ ಶೋಧನೆಗೆ ನಾವು ನೋಡ್ತೇವೆ. ಮತ್ತೆ 4ನೇ ಅಧ್ಯಾಯದಲ್ಲಿ 1-4 ವಾಕ್ಯವನ್ನು ನಾನು ಪುನಃ ಓದುತ್ತೇನೆ. ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನು ಅಡವಿಗೆ ಒಯ್ದನು. ಆತನು 40 ದಿವಸ ಹಗಲಿರುಳು ಉಪವಾಸವಿದ್ದ ತರುವಾಯ ಆತನಿಗೆ ಹಸಿವಾಯಿತು. ಆಗ ಆ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿ ಆಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು, ಆತನು, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದದೆ ಅಂದನು. ನೋಡ್ತೇವೆ, ಇಲ್ಲಿ ಯೇಸು ಕ್ರಿಸ್ತನು ಪ್ರಿಯರೇ 40 ದಿವಸ ಅಗ್ರಾತ್ರಿ ಉಪವಾಸ ಪ್ರಾರ್ಥನೆ ಮಾಡುವಾಗ ಸೈತಾನ ಬಂದು ಯೇಸು ಕ್ರಿಸ್ತನ ಹೇಳ್ತಾನೆ, ನೀನು ಈ ಕಲ್ಲುಗಳನ್ನು ತೆಗೆದುಕೊಂಡು ರೊಟ್ಟಿ ಮಾಡಬೇಕೆಂಬುದಾಗಿ ಸೈತಾನನು ಯೇಸು ಕ್ರಿಸ್ತನಿಗೆ ಶೋಧನೆ ತರ್ತಾನೆ. ಆಗ ಯೇಸು ಕ್ರಿಸ್ತನು ಸೈತಾನ ಹೇಳ್ತಾನೆ, ಮನುಷ್ಯರು ರೊಟ್ಟಿಯಿಂದ ಮಾತ್ರ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕು ಎಂದು ಬರೆದಿದೆ ಅಂದನು. ಇಲ್ಲಿ ಇದರ ಅರ್ಥ ನೋಡ್ತೇವೆ, ಯೇಸು ಕ್ರಿಸ್ತನು ಶಾರೀರಿಕವಾಗಿ ದೇವರ ಆತ್ಮನ ಬಲ ಹೊಂದೋದಕ್ಕೋಸ್ಕರವಾಗಿ ದೇವರ ಆತ್ಮನ ಅಭಿಷೇಕಕ್ಕೋಸ್ಕರ 40 ದಿವಸ ಅಗೋರಾತ್ರಿ ಪ್ರಾರ್ಥನೆ ಮಾಡುವಾಗ ಆತನು ಊಟ ಮಾಡಲಿಲ್ಲ, ನೀರು ಮಾತ್ರ ಕುಡಿದುಕೊಂಡು ಉಪವಾಸ ಪ್ರಾರ್ಥನೆ ಮಾಡಿದನು. ಆ ಸಮಯ ಸೈತಾನನು ಯೇಸು ಶೋಧನೆ ತರುವಾಗ ಯೇಸು ಕ್ರಿಸ್ತನು ದಿನಾಳು ದೇವರ ವಾಕ್ಯ ಓದುವ ಅಭ್ಯಾಸ ಯೇಸು ಕ್ರಿಸ್ತನ ಇತ್ತು ಪ್ರೇರೆ. ಅದಕ್ಕೋಸ್ಕರ ಯೇಸುತ್ತಾನೆ, ಮನುಷ್ಯನು ರೊಟ್ಟಿ ತಿಂದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡೋ ಮಾತಿನಿಂದ ಬದುಕುತ್ತಾರೆ. ಅದೇ ಅರ್ಥ ಪ್ರೇರೆ. ಇವತ್ತು ಈ ಶಾರೀರಿಕ ನೀವು ರೊಟ್ಟಿ ತಿಂದು ಖಾಲಿ ಕೆಲವು ದಿವಸ ಬದುಕಬಹುದು. ಆ ದೇವರ ವಾಕ್ಯವನ್ನು ದಿನ ಓದುವುದಾದರೆ, ದೇವರ ವಾಕ್ಯವನ್ನು ಧ್ಯಾನ ಮಾಡುವುದಾದರೆ, ದೇವರ ವಾಕ್ಯನ ವಿಧಿ ಹೋದರೆ ನಿಮ್ಮ ಆತ್ಮ ಎಂದಿಗೂ ಸಾಯುವುದಿಲ್ಲ. ಹಾಗಾದರೆ ಪ್ರೇರೆ, ಅದಕ್ಕೆ ಯೆರೆಮೀಯನು ಹೇಳ್ತಾನೆ, ನನಗೆ ದೊರೆತ ಮಾತುಗಳನ್ನು ಆಹಾರ ಮಾಡಿಕೊಂಡೇನು, ಅದನ್ನ ಆತ್ಮಕ್ಕೆ ಅರ್ಸವು, ಹೃದಯ ಆನಂದ. ಪ್ರೇರೆ, ನಿಮ್ಮ ಆತ್ಮಕ್ಕೆ, ನಿಮ್ಮ ಮನಸ್ಸಿಗೆ ಈ ಲೋಕದಲ್ಲಿ ಜೀವಿಸುವಾಗ ನಾನಾ ಥರದ ಕಷ್ಟಗಳು ಲೋಕದಲ್ಲಿರುವಾಗ ನಿಮ್ಮ ಮನಸ್ಸಿನಲ್ಲಿ ಸಂತೋಷವು, ಸಮಾಧಾನವು ಇರಬೇಕಾ, ನಿಮ್ಮ ಆತ್ಮದಲ್ಲಿ ಆ ನಿತ್ಯ ಜೀವ ಯಾವಾಗಲೂ ಇರಬೇಕಾ, ಅದಕ್ಕೆ ನೀವು ದೇವರ ವಾಕ್ಯನು ನಿಮ್ಮ ಶಾರೀರಿಕ ರೊಟ್ಟಿಗಿಂತಲೂ ಪ್ರಾಮುಖ್ಯ ಪ್ರತಿಯೊಮ್ಮ ಸ್ಥಾನ ಕೊಟ್ಟು ದೇವರ ವಾಕ್ಯನು ಹಗಲು ರಾತ್ರಿ ಓದುವವರು, ಧ್ಯಾನ ಮಾಡೋರು ಅಭ್ಯಾಸ ಮಾಡಬೇಕು. ಎಷ್ಟು ವಾಕ್ಯ ಓದುತ್ತರೋ ಧ್ಯಾನ ಅಷ್ಟು ಆ ವಾಕ್ಯ ನಿಮ್ಮ ಆತ್ಮಿಕ ಅದು ಆಹಾರ ಎಂಬುದಾಗಿ ನೀವು ತಿಳಿದುಕೊಂಡು ಓದಬೇಕು. ಆಗ ನೀವು ಯಾವ ರೀತಿ ಶೋಧನೆ ತಂದರೂ ಸೈತಾನ ಎದುರಿಸಲಿಕ್ಕೆ ದೇವರ ಆತ್ಮ ನಿಮಗೆ ವಾಕ್ಯ ಎಂಬ ಇಬ್ಬಕತೆ ಕೊಡ್ತಾನೆ. ಆ ಇಬ್ಬಕತೆಯಿಂದ ಸೈತಾನನಿಗೆ ಸೋಲಿಸಲಿಕ್ಕೆ ಸಾಧ್ಯವಾಗಿದೆ. ಯೇಸು ಕ್ರಿಸ್ತನು ಆ ಉಪವಾಸ ಪ್ರಾರ್ಥನೆ ಮಾಡುವಾಗ ಸೈತಾನನು ಬಂದನು, ಯೇಸು ಕ್ರಿಸ್ತನು ಉಪವಾಸ ಪೂರ್ತಿ ಮಾಡಬಾರದು ಎಂಬುದಾಗಿ. ಅದೇ ಯೇಸು ಕ್ರಿಸ್ತನು ಪ್ರತಿದಿನ ದೇವರ ವಾಕ್ಯ ಓದುವ ಅಭ್ಯಾಸವನ್ನು ಇದ್ದ ನಿಮಿತ್ತವಾಗಿ ಯೇಸು ಕ್ರಿಸ್ತನ ಸಹಿತ ಹೇಳ್ತಾನೆ, ಮನುಷ್ಯನು ರೊಟ್ಟಿಯಿಂದ ಮಾತ್ರ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಮಾತಿನಿಂದ ಬದುಕುತ್ತಾನೆ ಎಂಬುದಾಗಿ ಈ ಭಯಕತ್ತಿ ಈ ವಾಕ್ಯ ಹೇಳುವಾಗ ಸೈತಾನನು ಅಲ್ಲಿ ಆ ಶೋಧನೆಯಲ್ಲಿ ಸೈತಾನ ಸೋತು ಹೋದನು. ಯೇಸು ಜಯವನ್ನು ಹಾಗೆ ಪ್ರತಿಯೊಂದು ಸೈತಾನನು ಶೋಧನೆ ತರುವಾಗ ಆ ಸೈತಾನನ ಶೋಧನೆಯನ್ನು ಎದುರಿಸಲೇಬೇಕು. ಸೈತಾನನ ಮೇಲೆ ಜಯ ಹೊಂದಬೇಕಾದರೆ ಒಂದು ಸೀಕ್ರೆಟ್ ಆಗಿದೆ, ದೇವರ ವಾಕ್ಯ ನಿಮ್ಮ ಆತ್ಮದಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಬೇಕು. ಯಾವಾಗ ದೇವರ ವಾಕ್ಯ ನಿಮ್ಮಲ್ಲಿ ಸಮೃದ್ಧಿ ವಾಸ ಮಾಡುತ್ತದೋ ಆಗ ಪವಿತ್ರಾತ್ಮ ನಿಮಗೆ ಸೈತಾನನ ಪ್ರತಿಯೊಂದು ಶೋಧನೆ ಎದುರಿಸಿ ನಿಲ್ಲುವುದೇ ಬೇಕಾದ ಇಬ್ಬೈಕತ್ತಿ, ರೇಮ ವಾಕ್ಯ,
ಖಡ್ಗವನ್ನು ಕೊಡುತ್ತಾನೆ. ಆ ವಾಕ್ಯನ ಮಾತನಾಡಿದರೆ ಸಾಕು, ಸೈತಾನನು ಅದನ್ನು ಹೊರಟು ಹೋಗ್ತಾನೆ, ಅದನ್ನು ಸೋಲಿಸಲ್ಪಡುತ್ತಾನೆ. ನೀವು ಜಯ ಹೊಂದುತ್ತೀರಿ ಮತ್ತು ನಿಮ್ಮ ಆತ್ಮ ಬದುಕಬೇಕಾದರೆ ವಾಕ್ಯ ಅತಿ ಅಗತ್ಯವಾಗಿದೆ. ಊಟ ಮಾಡಿ ಮನುಷ್ಯನ ಶಾಶ್ವತ ಬದುಕಕ್ಕೆ ಆಗುವುದಿಲ್ಲ. ವಾಕ್ಯ ಓದುವನು, ವಾಕ್ಯ ಧ್ಯಾನ ಮಾಡೋನು, ಧ್ಯಾನ ವಾಕ್ಯ ವಿಧಿನ ಅವನು ಶಾಶ್ವತವಾಗಿ ನಿತ್ಯನಿತ್ಯಕ್ಕೆ ಬದುಕುತ್ತಾನೆ ಎಂಬ ಕ್ರಿಸ್ತನು ಯೋನ ಬರೆಸುವಾರ್ತೆ 8ನೇ ಅಧ್ಯಾಯದಲ್ಲಿ 51ನೇ ವಾಕ್ಯದಲ್ಲಿ ಹೇಳುತ್ತಾನೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಯೋನ ಬರೆಸುವಾರ್ತೆ 6ನೇ ಅಧ್ಯಾಯದಲ್ಲಿ 27ನೇ ವಾಕ್ಯ. ಜಾನ್ ಗಾಸ್ಪಲ್ ಚಾಪ್ಟರ್ 6 ವರ್ಸ್ 27. ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ಇಂಥ ಆಹಾರವನ್ನು ಮನುಷ್ಯಕುಮಾರ ನಿಮಗೆ ಕೊಡುವನು. ಇದಕ್ಕಾಗಿ ತಂದೆಯಾದ ದೇವರು ಆತನನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ ಅಂದನು. ಪ್ರೇಲೆ ಯೇಸು ಕ್ರಿಸ್ತನು ತನ್ನ ಹೆಸರು ಶಿಷ್ಯರು ಹೇಳ್ತಾನೆ, ಯೇಸು ಕ್ರಿಸ್ತನ ಪ್ರೇ 5,000 ಜನರಿಗೆ ಊಟ, 5 ರೊಟ್ಟಿ 2 ಮೀನುಗಳನ್ನು ಆಶ್ರಯ ಮಾಡಿ 5,000 ಜನರಿಗೆ ಊಟ ಕೊಟ್ಟನು. ಆ ಊಟ ಮಾಡಿದ ಜನರು ಯೇಸು ಕ್ರಿಸ್ತನ ಹಿಂಬಾಲಿಸಿದರು. ಅದೇ ಯೇಸು ಕ್ರಿಸ್ತನು ಆ ಶಿಷ್ಯರಿಗೆ ಮತ್ತು ಜನ ಹೇಳ್ತಾನೆ, ದುಡಿಯಿರಿ, ನಾಶವ ಆಹಾರಕ್ಕಾಗಿ ದುಡಿಯಬೇಡಿ, ಇಂಥ ಆಹಾರ ಮನುಷ್ಯಕ್ಕೂ ನಿಮಗೆ ಕೊಡುವನು. ಇದಕ್ಕೆ ತಂದೆ ದೇವರು ಆತನ ನೇಮಿಸಿ ಮುದ್ರೆ ಹಾಕಿದ್ದಾನೆ. ಯೇಸು ಕ್ರಿಸ್ತನೇ ನಾಶವಾಗಿದೆ. ಈ ಲೋಕದಲ್ಲಿ ನಾವು ಮಾಡುವ ಊಟ ಇದು ನಾಶವಾಗಿದೆ. ಆ ದೇವರ ವಾಕ್ಯವು ಪ್ರೇರೆ ಅದು ಎಂದಿಗೂ ನಾಶವಾಗುವುದು. ಅದಕ್ಕೆ ನೀವು ಪ್ರೇರೆ ಯೇಸು ಕ್ರಿಸ್ತನೇ ದುಡಿಯಿರಿ, ಕೆಟ್ಟು ಹೋಗೋ ಆಹಾರಕ್ಕಾಗಿ ದುಡಿಯಬೇಡಿರಿ ಅಂದರೆ ಅರ್ಥ. ಇವತ್ತು ಅತಿ ಹೆಚ್ಚಾಗಿ ನೀವು ದೇವರ ವಾಕ್ಯ ಓದುವುದಕ್ಕೆ, ದೇವರ ವಾಕ್ಯ ಧ್ಯಾನ ಪ್ರಾಮುಖ್ಯತೆಗಳು, ಈ ಊಟ, ಈ ವಾಕ್ಯ ಯಾರು ಓದುತ್ತಾರೋ ಈ ವಾಕ್ಯ ಅವರಿಗೆ ಪರಲೋಕಕ್ಕೆ ನಿತ್ಯ ಜೀವಿಗೆ ನಡೆಸ್ತದೆ. ಇದೇ ಪ್ರಾಮುಖ್ಯತೆ ಕೊಡಬೇಕು ಎಂಬುದು ಯೇಸು ಕ್ರಿಸ್ತನಲ್ಲಿ ಹೇಳುತ್ತಾನೆ. ಅದಕ್ಕೋಸ್ಕರ ಆ ಯೆರೆಮೀಯನು ಅದಕ್ಕೆ ಪ್ರಾಮುಖ್ಯತೆ ನಿಮಿತ್ತವಾಗಿ ಆತನು ದೇವರ ವಾಕ್ಯವನ್ನು ಓದುತ್ತಿದ್ದನು, ಧ್ಯಾನ ಮಾಡ್ತಾನು, ದೇವರ ಮಾತನಾಡಿದ ವಾಕ್ಯವನ್ನು ಆಹಾರವಾಗಿ ಮಾಡಿಕೊಂಡು ಅದಕ್ಕೆ ಆಗುತ್ತಾನೆ. ಅದು ನನ್ನ ಆತ್ಮಕ್ಕೆ ಹರ್ಷವು ಅರದನ್ನು ಉಂಟು ಮಾಡುತ್ತೆ ಎಂಬುದಾಗಿ ಯೆರೆಮೀಯನು ತನ್ನ ಅನುಭವದಲ್ಲಿ ನೀವು ಇದೇ ರೀತಿ ದೇವರ ಭಕ್ತಿಯನ್ನು ಓದುವುದಾದರೆ ನಿಮ್ಮ ಮನಸ್ಸು, ನಿಮ್ಮ ಆತ್ಮ ಯಾವ ದೇವರ ಸಂತೋಷದಲ್ಲಿ, ಸಮಾಧಾನದಲ್ಲಿ, ಪವಿತ್ರಾತ್ಮದಲ್ಲಿ ನೀವು ಭರಿತರಾಗುತ್ತೀರಿ ಪ್ರಿಯರೇ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಯೋನ ಬರೆಸುವಾರ್ತೆ 6ನೇ ಅಧ್ಯಾಯದಲ್ಲಿ 48ರಿಂದ 51ನೇ ವಾಕ್ಯ ತನಕ. ಜಾನ್ ಗಾಸ್ಪಲ್ ಚಾಪ್ಟರ್ 6 ವರ್ಸ್ 48 to 51. ಜೀವ ಕೊಡುವ ರೊಟ್ಟಿ ನಾನೇ. ನಿಮ್ಮ ಹಿರಿಯರು ಅಡವಿಲಿ ಮಣ್ಣ ತಿಂದವರು ಸತ್ತು ಹೋದರು. ಪರಲೋಕದಿಂದ ಇಳಿದು ಬರೋ ರೊಟ್ಟಿ ಎಂಥದ್ದೆಂದರೆ ಅದನ್ನು ತಿಂದವನು ಸಾಯುವುದಿಲ್ಲ. ಪರಲೋಕದಿಂದ ಇಳಿದು ಬರುವ ಜೀವ ರೊಟ್ಟಿಯು ನಾನೇ. ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು. ಅದು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ, ಅದು ಲೋಕದ ಜೀವಕ್ಕೋಸ್ಕರ ಕೊಡುವನು ಎಂದು ಹೇಳಿದನು. ಪ್ರೇರೆ ಯೇಸು ಕ್ರಿಸ್ತನು ಅತಿ ಸ್ಪಷ್ಟ ಹೇಳ್ತಾನೆ. ಪ್ರೇರೆ ಇಸ್ರಾಯೇಲ್ ಜನರಿಗೆ ದೇವರು 40 ವರ್ಷ ಅವರಿಗೆ ಮನ್ನಾ ಕೊಟ್ಟನು. ಅದು ಅವರು ಶಾರೀರಿಕ ಸತ್ತು ಹೋದರು. ಇದು ಇವತ್ತು ಕ್ರಿಸ್ತನೇ ನಾನೇ ಜೀವ ಕೊಟ್ಟು ರೊಟ್ಟಿ, ನನ್ನನ್ನು ತಿನ್ನುವನು ನಿತ್ಯಕ್ಕೆ ಜೀವಿಸ್ತಾನಾಗಿದೆ. ಪ್ರೇರೆ ಇವತ್ತು ದೇವರ ವಾಕ್ಯ ಆತ್ಮಿಕ ಮನ್ನವಾಗಿದೆ. ಯಾರು ಈ ಆತ್ಮಿಕ ಮನ್ನ ದೇವರ ವಾಕ್ಯನೂ ಹಗಲು ರಾತ್ರಿ ಓದುತ್ತಾರೋ ಅವರು ನಿತ್ಯಕ್ಕೆ ಜೀವಿಸ್ತಾರೆ ಆಗದೆ. ಇವತ್ತು ನಿಮ್ಮ ಆತ್ಮ ನಿತ್ಯಕ್ಕೆ ಜೀವಿಸಬೇಕಾದರೆ ಪ್ರೇರೆ ದಿನಾವಳಿ ದೇವರ ವಾಕ್ಯ ಎಂಬ ಈ ಆತ್ಮಿಕ ಮನ್ನವನ್ನು ತಿನ್ನುವವರು ಆಗಬೇಕು. ಇದು ನಿಮ್ಮ ಆಹಾರ ಎಂಬುದಾಗಿ ಭಾವಿಸಿ ತಿನ್ನುವುದಾದರೆ ಮಾತ್ರವೇ ಈ ವಾಕ್ಯವು ನಿಮ್ಮ ಆತ್ಮಕ್ಕೆ ನಿತ್ಯಕ್ಕೆ ಜೀವವನ್ನು ಕೊಡುತ್ತದೆ ಎಂಬುದಾಗಿ ಯೇಸು ಕ್ರಿಸ್ತನಲ್ಲಿ ಹೇಳುತ್ತಾನೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನಾವು ನೋಡುತ್ತೇವೆ ಪ್ರೇರೆ, ಯೋಬನ ಪುಸ್ತಕ 23ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ. ಜಾಬ್ ಚಾಪ್ಟರ್ 23 ವರ್ಸ್ 12. ಆತನ ತುಟಿಗಳಿಂದ ಹೋರಾಟ ನಿಯಮಗಳಿಗೆ ನಾನು ಹಿಂದೆಗೆಯಲಿಲ್ಲ. ಆತನ ಬಾಯಿಂದ ಬಂದ ಮಾತುಗಳನ್ನು ಎದೆಯಲ್ಲಿ ನಿಧಿಯನ್ನಾಗಿ ಬಚ್ಚಿಟ್ಟುಕೊಂಡಿದ್ದೇನೆ. ಇಲ್ಲಿ ಯೋಬನ ಜೀವಿತ ನೋಡ್ತೇವೆ. ಯೋಬನ ಎಷ್ಟು ಕಷ್ಟಗಳು, ಶೋಧನೆಗಳು, ರೋಗಗಳು ಬಂದಿರುವಾಗ ಆ ಯೋಬನ ಆಯಾ ಶೋಧನೆಯಲ್ಲಿ ದೀರ್ಘಕಾಲ ಅದನ್ನು ಸಹಿಸಿಕೊಳ್ಳುವುದಕ್ಕೆ, ನಂಬಿಕೆದನ್ನು ನಿಲ್ಲೋದಕ್ಕೆ ಒಂದೇ ಸೀಕ್ರೆಟ್, ಆತನು ಎಲ್ಲ ತನ್ನ ಆಹಾರಕ್ಕಿಂತಲೂ ಅತಿ ಹೆಚ್ಚಾಗಿ ದೇವರ ವಾಕ್ಯವನ್ನು ಆತನು ಓದುತ್ತಿದ್ದನು, ಧ್ಯಾನ ಮಾಡ್ತಿದ್ದನು. ಮತ್ತು ಆತನ ಬಾಯಿಂದ ಬಂದ ಮಾತುಗಳನ್ನು ಎದೆಯಲ್ಲಿ ನಿಧಿಯನ್ನು ಬಚ್ಚಿಟ್ಟುಕೊಂಡಿದ್ದನು. ಈ ರೀತಿ ಯೋಬನು ತನ್ನ ಜೀವಿತದಲ್ಲಿ ಎಲ್ಲಕ್ಕಿಂತ ಅವನ ಎಷ್ಟು ಕಷ್ಟ ಇತ್ತು, ರೋಗವಿತ್ತು, ಎಲ್ಲ ಇದ್ದರೂ ಸಹ ಅದಕ್ಕಿಂತ ಅತಿ ಹೆಚ್ಚಾಗಿ ದೇವರ ವಾಕ್ಯನ ಪ್ರೀತಿ ಮಾಡ್ತಿದ್ದನು, ಆ ವಾಕ್ಯ ಓದುತ್ತಿದ್ದನು, ಧ್ಯಾನ ಮಾಡ್ತಾ ಆ ವಾಕ್ಯ ತನ್ನ ಹೃದಯದಲ್ಲಿ ಜ್ಞಾಪನಿಟ್ಟುಕೊಂಡು ನಿಮಿತ್ತಾಗಿ ಆತನು ಎಲ್ಲ ಸೋದರನ್ನು ಜಯಿಸಿಕೊಂಡು ಚೊಕ್ಕ ಬಂಗಾರ ಅಂತ ಆತನು ಕಾಣಿಸಿಕೊಂಡನು. ಮತ್ತು ಅವನಿಗಾದ ಅವಮಾನಕ್ಕೆ ಬದಲಾಗಿ 2 ಪಟ್ಟು ಮಾನವನು 2ರಷ್ಟು ಆಶೆ ಹೊಂದಿಕೊಂಡನು. ಮತ್ತು ಅವನ ಆಯುಷ್ಯ ಸಹ ದೇವರು 120 ವರ್ಷ ಇದ್ದ ಆಯುಷ್ಯ ಅವನಿಗೆ 140 ವರ್ಷ ಕೊಟ್ಟನು. ಆ ರೀತಿ ಇವತ್ತು ನಿಮ್ಮ ಜೀವಿತದಲ್ಲಿ ಇರುವ ಎಲ್ಲ ಕಷ್ಟಗಳಿಂದ, ಎಲ್ಲ ರೋಗದಿಂದ, ಎಲ್ಲ ಥರದ ಶೋಧನೆಗಳಿಂದ ಬಿಡುಗಡೆ ಸಿಗಬೇಕಾ, ನಿಮ್ಮ ಆತ್ಮದಲ್ಲಿ ನೀವು ಅಭಿವೃದ್ಧಿ ಆಗಬೇಕು.
ಆ ಎಲ್ಲ ಸೋದು ನಿಮ್ಮ ಆತ್ಮ ಬಳಿನ ಆಗಬಹುದು, ನಿಮ್ಮ ಮನಸ್ಸು ಕುಂದಿ ಹೋಗಬಹುದು, ನಿಮ್ಮ ಮನಸ್ಸು ನಿರಾಸ ಆಗಬಹುದೇ. ಯೋಬನಾಗೆ ದೇವರ ವಾಕ್ಯವನ್ನು ಅತಿ ಹೆಚ್ಚಿಗೆ ಓದುವವರು, ಧ್ಯಾನ ಮಾಡೋರು, ಆ ವಾಕ್ಯ ನಿಮ್ಮಲ್ಲಿ ಬಚ್ಚಿಟ್ಕೊಳ್ಳುವವರು, ಅದನ್ನ ಆತ್ಮಿಕ ಆಹಾರವಾಗಿ ಮಾಡಿಕೊಂಡ್ರೆ ಮಾತ್ರವೇ ಆ ವಾಕ್ಯ ನಿಮ್ಮ ಆತ್ಮವನ್ನು ಸಂತೋಷಿಸ್ತದೆ, ನಿಮ್ಮ ನಂಬಿಕೆಯು ಹೆಚ್ಚು ಮಾಡ್ತದೆ. ಯಾವುದೇ ಶೋಧನೆ ಯಾವುದೇ ಬಂದರೆ ಕರ್ತನ ಪ್ರೀತಿಯಿಂದ ಪೌಲನಂತೆ ರೋಮಾಪುರ 8ನೇ ಅಧ್ಯಾಯದಲ್ಲಿ 34ರಿಂದ 39 ಹಾಕಿದರೆ, ಕರ್ತನ ಪ್ರೀತಿಯಿಂದ ಯಾವ ಕಷ್ಟವಾಗಲಿ ಯಾವ ಶೋಧನೆ ನಿಮ್ಮನ್ನು ಅಗಲಿಸಲಿಕ್ಕೆ ಆಗುವುದಿಲ್ಲ ಪ್ರಿಯರೇ. ಅದೇ ವಾಕ್ಯ ಓದದಿದ್ದರೆ, ವಾಕ್ಯ ಧ್ಯಾನ ಮಾಡಿದ್ದರೆ ಸೈತನು ಅತಿ ಸುಲಭವಾಗಿ ನಿಮ್ಮ ಆತ್ಮನು ಆತನು ತಿಂದು ಬಿಡ್ತಾನೆ. ನಿಮ್ಮ ರಕ್ಷಣೆ ನಿಮಗೆ ಆತನು ತುಂಬ ಆತನು ಜಯಿಸ್ಲಿಕ್ಕೆ ಆಗದೆ ಸೋತು ಹೋಗ್ತೀರಿ, ಮನುಷ್ಯ ಕುಂದಿ ಹೋಗ್ತಾರೆ. ಯಾಕೆ ಪ್ರಿಯರೇ, ಯೆರೆಮೀಯನ ಪ್ರಕಾರ, ಪ್ರೇರೆ ಯೋಬನ ಪ್ರಕಾರ ದೇವರ ವಾಕ್ಯನ ಓದುವಂಥ ಧ್ಯಾನ ಅಭ್ಯಾಸ ಮಾಡಿಕೊಳ್ಳಿ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಕೀರ್ತನೆ 190ನೇ ಕೀರ್ತನೆಯಲ್ಲಿ 103ನೇ ವಾಕ್ಯ, ಸಾಮ್ 119 ವರ್ಸ್ 103. ನಿನ್ನ ನುಡಿಗಳು ನನ್ನ ನಾಲಿಗೆಗೆ ಎಷ್ಟೋ ರುಚಿಯಾಗಿವೆ, ಅವು ನನ್ನ ಬಾಯಿಗೆ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿವೆ. ಇಲ್ಲಿ ದಾವಿದನೇ, ನಿನ್ನ ನುಡಿಗಳು ನನ್ನಲ್ಲಿ ಎಷ್ಟೋ ರುಚಿಯಾಗಿ ದಾವಿದನ ಅನುಭವ. ಆತನ ವಾಕ್ಯ ಓದುವಾಗ ಅವನಿಗೆ ಜೇನಿಕ್ಕಿಂತ ರುಚಿ ಆಗ್ತಿತ್ತು ಎಂಬುದೇ ವಾಕ್ಯ ಪರ್ವೆ ನಿಮ್ಮ ಆತ್ಮಿಕ ರುಚಿ ಕೊಡುತ್ತದೆ. ಜೇನಿಕ್ಕಿಂತಲೂ ರುಚಿ ಎಂಬುದಾಗಿ ದಾವಿದ, ಅದಕ್ಕೆ ಅವನ ವಾಕ್ಯ ಹಾಕಲು ರಾತ್ರಿ ಆ ವಾಕ್ಯ ಧ್ಯಾನ ಮಾಡ್ತಾನೆ. ಅದಕ್ಕೋಸ್ಕರ ದಾವಿದನ ಜೀವನದಲ್ಲಿ ಎಂದಿಗೂ ಆತನ ಮುಖ ಬಾಡಿ ಹೋಗಲ್ಲ, ನಂಬಿಕೆಯಲ್ಲಿ ಕುಂದಿ ಹೋಗಲ್ಲ. ಅದು ನಂಬಿಕೆ ವೀರ ಹಾಕ್ಕೊಂಡು ಆ ಗೋಲಿಯತನ ಒಂದೇ ಕಲ್ಲಿಂದ ಅವನನ್ನು ಸೋಲಿಸಿಕೊಂಡು, ಅದೇ ರೀತಿಯಲ್ಲಿ ನೀವು ಆ ನಂಬಿಕೆ ವೀರ ಆಗಬೇಕಾ? ಅದು ಎಲ್ಲ ಯುದ್ಧವನ್ನು ಮಾಡಿ ಜಯಶೀಲನಾದ ಹಾಗೆ ಒಂದೇ ಸೀಕ್ರೆಟ್ ಇದೆ, ಆ ವಾಕ್ಯವನ್ನು ಅತಿ ಹೆಚ್ಚು ಓದುವವರ ಅಭ್ಯಾಸ ಮಾಡಿ. ಆ ವಾಕ್ಯವು ನಿಮ್ಮ ಆತ್ಮಿಕ ಸಿಹಿ ಜೇನುತುಪ್ಪದಂತೆ ಆಗಿದೆ, ಅದು ನಿಮಗೆ ಆತ್ಮಿಕ ಆಹಾರವಾಗಿದೆ, ಅದು ನಿಮ್ಮ ಆತ್ಮಿಕ ಮನಸ್ಸು ಸಂತೋಷ ಸಮಾಧಾನ ಕೊಡ್ತದೆ ಎಂಬುದಾಗಿ ಏನು ಅನುಭವದಲ್ಲಿ ನೋಡ್ತೀರಿ. ಇನ್ನೊಂದು ಎಕ್ಸಾಂಪಲ್ ನೋಡೋಪ್ರೆ, ಜ್ಞಾನೋಕ್ತಿ ಪುಸ್ತಕ 8ನೇ ಅಧ್ಯಾಯದಲ್ಲಿ 34ರಿಂದ 36ನೇ ವಾಕ್ಯ, ಪ್ರಾವರ್ಬ್ಸ್ 8 ವರ್ಸ್ 34 to 36. ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನ ಕಾಯುತ್ತಾ ಬಾಗಿಲಿನ ನಿಲ್ಲುವುಗಳ ಹತ್ತಿರ ಜಾಗರೂಕನಾಗಿ ನನ್ನ ಮಾತುಗಳನ್ನು ಕೇಳುವವನು ಭಾಗ್ಯವಂತನು. ದಿನಾಲು ನೀವು ಪ್ರಾರ್ಥನೆ ಮಾಡಿದ ಹಾಗೆ, ಪ್ರಾರ್ಥನೆ ಮಾಡುವ ಮೊದಲು, ಪ್ರಾರ್ಥನೆ ಮಾಡೋ ಅನಂತರ ದೇವರ ವಾಕ್ಯ ಓದು ಅಭ್ಯಾಸ ಮಾಡಲೇಬೇಕು. ಯಾಕಂದರೆ ದೇವರ ಪರಲೋಕದ ಬಾಗಿಲೇ ಬೈಬಲ್ ಓದುವಾಗ ನೀವು ಪರಲೋಕ ಬಾಗಿಲತ್ತ ಬರ್ತೀರಿ. ಬೈಬಲ್ ಓದುವ ದೇವರು ವಾಕ್ಯದ ಮುಖದ ಮಾತನಾಡಲಿಕ್ಕೆ ಬಯಸ್ತಾನೆ. ಪವಿತ್ರಾತ್ಮನ ವಾಕ್ಯದ ಮುಖದ ಮಾತನಾಡಿದೆ. ಪ್ರತಿದಿನ ಪ್ರಾರ್ಥನೆ ಮಾಡೋ ಮೊದಲು, ಪ್ರಾರ್ಥನೆ ಮಾಡೋ ನಂತರ ದೇವರ ಸ್ವರ ಕೇಳಬೇಕಾದೆ. ನಿಮ್ಮ ಸತ್ಯವಾದ ಓಪನ್ ಮಾಡಿ ಓದುವವರು ಧ್ಯಾನ ಮಾಡೋ ಅಭ್ಯಾಸ ಮಾಡಿಕೊಳ್ಳಬೇಕು. ಆಗ ದೇವರ ವಾಕ್ಯ ಕೇಳುತ್ತೀರಿ. ಅವಾಗ ಕೇಳಿ ನೀವು ವಿದ್ಯಾರ್ಥಿ ನೀವು ಭಾಗ್ಯವಂತರಾಗ್ತೀರಿ. ಸೊಲೊಮೋನ ಹೇಳ್ತಾನೆ ಪ್ರಿಯರೇ, 30ನೇ ವಾಕ್ಯತೆ, ಯಾವನನ್ನು ಹೊಂದುತ್ತಾನೋ ಅವನ ಜೀವನ ಅಂತಾನೆ. ದೇವರ ವಾಕ್ಯವು ನೀವು ಓದುವುದಾದರೆ, ದೇವರ ವಾಕ್ಯ ಧ್ಯಾನ ಮಾಡುವುದಾದರೆ, ಆ ವಾಕ್ಯವು ನಿಮ್ಮ ಆತ್ಮಕ್ಕೆ ಜೀವವನ್ನು ಕೊಡುತ್ತದೆ. ಮತ್ತು ಯವನ ಕಟಾಕ್ಷ ಗುರಿಯಾಗುವನು ನೀವು. ದೇವರ ದಯೆ ನಿಮ್ಮ ಪ್ರತಿದಿನ ದೇವರ ದಯೆ ಸಿಗಬೇಕಾದೆ. ದೇವರ ವಾಕ್ಯ ಪ್ರತಿದಿನ ಓದುವವರು, ಧ್ಯಾನ ಮಾಡುವವರು ವಿಧಿಯರಾಗುವುದರೆ ದೇವರು ನಿಮ್ಮ ಮೇಲೆ ದಯೆ ತೋರಿಸ್ತಾನೆ, ಕರುಣೆ ತೋರಿಸ್ತಾನೆ, ಆಶೀರ್ವದಿಸ್ತಾನೆ ಎಂಬುದಾಗಿ ಸೊಲೊಮೋನ ಹೇಳ್ತಾನೆ ಪ್ರಿಯರೇ. 36ನೇ ವಾಕ್ಯ ನೋಡಿ ಪ್ರಿಯರೇ, ಯಾವನಿಗೆ ತಪ್ಪು ಮಾಡುತ್ತಾನೋ ಅವನು ತನ್ನ ಆತ್ಮಕ್ಕೆ ಕೇಡು ಮಾಡಿಕೊಳ್ಳುತ್ತಾನೆ. ನೀವು ದೇವರ ವಾಕ್ಯ ಓದದಿದ್ದರೆ, ವಾಕ್ಯ ಧ್ಯಾನ ಮಾಡಿದರೆ ನಿಮ್ಮ ಆತ್ಮಕ್ಕೆ ತಪ್ಪು ಮಾಡುತ್ತೀರಿ. ನಿಮ್ಮ ಆತ್ಮಕ್ಕೆ ನೀವು ದೇವರಿಗೆ ನೀವು ಅವಿಧೇಯರಾಗ್ತೀರಿ. ಪವಿತ್ರ ಆತ್ಮನು ಒಬ್ಬ ವ್ಯಕ್ತಿಯಾಗಿದ್ದಾನೆ, ಆತನು ಜೀವಂತವಾಗಿದ್ದಾನೆ. ಪವಿತ್ರ ಆತ್ಮನು ಆತನು ನಿಮ್ಮ ಸಂಗಡ ನಿಮ್ಮ ಆತ್ಮದಲ್ಲಿ ವಾಸಿಸ್ತಾನೆ. ಪ್ರಾರ್ಥನೆ ಮಾಡುವುದು ನೀವು ಪವಿತ್ರ ಆತ್ಮೊಟ್ಟಿಗೆ ದೇವರಿಗೆ ಅನ್ನಿಡುತ್ತಿಡುವುದು, ಹಾಗೆ ದೇವರ ಆತ್ಮ ನಿಮ್ಮಲ್ಲಿ ಮಾತನಾಡುವುದು ವಾಕ್ಯದ ಮುಖಾಂತರ. ಈ ವಾಕ್ಯ ಓದುವುದರೆ, ವಾಕ್ಯ ಧ್ಯಾನ ಮಾಡುವುದರೆ ಮಾತ್ರವೇ ನೀವು ಪವಿತ್ರ ಆತ್ಮೊಟ್ಟಿಗೆ ಅನ್ನಿಡುತ್ತೆ ಜೀವಿಸಲಿಕ್ಕೆ ಆಗ್ತದೆ. ಆತನ ಸ್ವರ ಕೇಳಿ. ಅದಕ್ಕೆ ನೀವು ಒಂದು ವೇಳೆ ದೇವರ ವಾಕ್ಯ ಓದುವುದು ಅಭ್ಯಾಸ ನೀವು ಮಾಡುವುದಿಲ್ಲವೋ, ವಾಕ್ಯ ಧ್ಯಾನ ಮಾಡಿದಲ್ಲೋ, ನೀವು ದೇವರಿಗೆ ತಪ್ಪು ಮಾಡ್ತೀರಿ ಮತ್ತು ನಿಮ್ಮ ಆತ್ಮಕ್ಕೆ ಅದನ್ನು ಕೀಡಾಗ್ತದೆ. ಮತ್ತು ನನ್ನನ್ನು ಅಗೆ ಮಾಡುವವರು ಮರಣವನ್ನು ಪ್ರೀತಿಸ್ತಾರೆ. ದೇವರ ವಾಕ್ಯ ಓದುವುದಕ್ಕೆ ನಿಮಗೆ ಇಷ್ಟ ಇಲ್ಲ, ಓದಲಿಕ್ಕೆ ಆಲಸ್ಯ ಆಗದೆ ನೀವು ಆತ್ಮಿಕವಾಗಿ ಆತ್ಮಿಕ ಮರಣಕ್ಕೆ ನೀವು ಪಾತ್ರರಾಗ್ತೀರಿ ಎಂಬುದಾಗಿ ಇಲ್ಲಿ ಸೊಲೊಮೋನ ಆಗದೆ. ನಿಮ್ಮ ಆತ್ಮ ಯೇಸು ನಂಬಿಕೆ ಇಡುವುದರ ಮುಖಾಂತರ ನೀಡಲು ಮುಡಿದಿರ್ತಕೊಂಡ ನಿಮಿತ್ತ ನಿಮ್ಮ ಆತ್ಮಕ್ಕೆ ಜೀವ ಸಿಕ್ಕಿದೆ. ನಿಮ್ಮ ಆತ್ಮವು ಪುನರುತ್ಥಾನ ಹೊಂದಿದೆ. ಆ ಪುನರುತ್ಥಾನ ಆತ್ಮ ಸಹಾಯದಂತೆ ಅದು ನಿತ್ಯ ಬದುಕಬೇಕಾದರೆ ಅದಕ್ಕೆ ಆಹಾರ ಬೇಕು, ಆತ್ಮಿಕ ಆಹಾರ ಬೇಕು. ಅದು ದೇವರ ವಾಕ್ಯವಾಗಿದೆ. ಎಷ್ಟು ವಾಕ್ಯ ಓದುತ್ತೀರೋ, ಧ್ಯಾನ ಮಾಡ್ತೀವಿ, ಈ ವಾಕ್ಯ ನಿಮ್ಮ ಆತ್ಮಿಕ ಆಹಾರವಾಗಬೇಕು. ಈ ಆಹಾರ ತಿಂದರೆ ಎಂದು ನಿಮ್ಮ ಆತ್ಮ ಸಾಯುವುದಿಲ್ಲ. ಇದು ನಿಮ್ಮ ಆತ್ಮಕ್ಕೆ ಸಂತೋಷಕ್ಕೆ ಸಮಾಧಾನ ಕೊಡುತ್ತೆ. ದಿನಾಲು ಈ ಅಭ್ಯಾಸ ಮಾಡಿ ಸೊಲೊಮೋನನಾಗೆ
ದಾವಿದನಾಗೆ, ಯೋಬನಾಗೆ ಪ್ರೇರೆ, ಯೆರೆಮೀಯನಾಗೆ ಈ ವಾಕ್ಯವನ್ನು ಪ್ರೀತಿ ಮಾಡಿ ಪ್ರಿಯ. ಅನೇಕ ಎಕ್ಸಾಂಪಲ್ ಉಂಟು ಪ್ರಿಯ. ಯೇಸು ಕ್ರಿಸ್ತನಾಗೆ ವಾಕ್ಯವನ್ನು ಪ್ರೀತಿ ಮಾಡಿರಿ, ಧ್ಯಾನ ಮಾಡಿರಿ, ಅದು ನಿಮ್ಮ ಜ್ಞಾಪಕ ಅದು ವಿದ್ಯಾರ್ಥಿ. ಆಗ ಈ ವಾಕ್ಯವು ನಿಮ್ಮನ್ನು ಕಾಪಾಡ್ತದೆ, ಈ ವಾಕ್ಯ ನಿಮಗೆ ಸಂತೈಸಿಕೊಳ್ಳುತ್ತದೆ, ಈ ವಾಕ್ಯ ನಿಮಗೆ ಸಹಿತ ಎಲ್ಲ ಸೋದ ಮೇಲೆ ಜಯವನ್ನು ಹೊಂದುತ್ತೀರಿ. ನಿಮ್ಮ ಆತ್ಮ ನಿತ್ಯಕ್ಕೂ ಜೀವಂತವಾಗಿ ನಿತ್ಯ ಜೀವದಲ್ಲಿ ನೀವು ನಿತ್ಯ ಜೀವಕ್ಕೆ ಪಾತ್ರ ಆಗುತ್ತೆ ಮತ್ತು ನಿತ್ಯ ಜೀವವು ನಿಮ್ಮಲ್ಲಿ ಯಾವಾಗಲೂ ಇರುತ್ತದೆ ಪ್ರಿಯರೇ. ಮೂರನೇ ಸಂಗತಿ ನಾವು ನೋಡುತ್ತೇವೆ, ದೇವರ ವಾಕ್ಯಗಳನ್ನು ಕೈಕೊಂಡು ನಡೆಯುವವರು ಆಗಬೇಕು. ಯೋನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ 32ನೇ ವಾಕ್ಯ. ಜಾನ್ ಗಾಸ್ಪಲ್ 8:32. ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಯೇಸು ಕ್ರಿಸ್ತನ ಅನಿಸಿದರೆ ಸತ್ಯವನ್ನು ತಿಳಿದುಕೊಂಡು ಎಷ್ಟು ದೇವರ ವಾಕ್ಯವನ್ನು ಓದಿಕೊಂಡು ಅದನ್ನು ತಿಳಿದುಕೊಳ್ತೀರೋ ಮತ್ತು ಆ ದೇವರ ವಾಕ್ಯವು ನಿಮ್ಮನ್ನು ಎಲ್ಲ ಕಷ್ಟಗಳಿಂದ ಎಲ್ಲ ಶಾಪದಿಂದ ಪರಿಪೂರ್ಣ ಬಿಡುಗಡೆ ಕೊಡ್ತಾರೆ. ನಿಮ್ಮ ಜೀವಿತ ಅನೇಕ ರೂಪೇ ಈ ಸಂದರ್ಭ ನಿಮ್ಮ ಜೀವಿತ ಅನೇಕ ಕಷ್ಟಗಳುಂಟು, ಅನೇಕರಿಗೆ ವೇದನೆಗಳುಂಟು, ಅನೇಕರು ಸಾಲದ ಬಂಧನದಲ್ಲಿದ್ದೀರಿ, ನಿರಾಸೆಯಲ್ಲಿದ್ದೀರಿ, ದೇವರ ತೋರಿಸ್ತಾ ಇದ್ದಾನೆ ಪ್ರೇರೆ. ಈ ಎಲ್ಲ ನಿಮಗೆ ಬಂದ ಬಿಡುಗಡೆ ಸಿಗಬೇಕಾ? ಒಂದೇ ಕಂಡೀಷನು, ದೇವರ ವಾಕ್ಯ ಆದಷ್ಟು ಓದಬೇಕು. ಎಷ್ಟು ಓದಿದಷ್ಟು ದೇವರನ್ನು ತಿಳಿದುಕೊಳ್ಳುತ್ತೀರಿ ಮತ್ತು ಆ ದೇವರ ವಾಕ್ಯ ವಿಜಯ ಆಗುವುದರೆ ನಿಮಗೆ ಪರಿಪೂರ್ಣ ಬಿಡುಗಡೆ ಸಿಗ್ತದೆ ಎಂಬುದಾಗಿ ಯೇಸು ಹೇಳುವನಾಗಿದ್ದಾನೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ ಪ್ರೇರೆ, ದೇವರ ವಾಕ್ಯಕ್ಕೆ ವಿಧೇಯತೆ ಅಷ್ಟು ಪ್ರಾಮುಖ್ಯತೆ ಎಂಬುದಾಗಿ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 22ರಿಂದ 25ನೇ ವಾಕ್ಯ. ಜೇಮ್ಸ್ ಚಾಪ್ಟರ್ 1:22-25 ತನಕ. ವಾಕ್ಯದ ಪ್ರಕಾರ ನಡೆಯುವವರಾಗಿರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ಯಾವನಾದರೂ ವಾಕ್ಯವನ್ನು ಕೇಳುವವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟುಮುಖವನ್ನು ನೋಡಿದ ಮನುಷ್ಯನಂತಿರುವನು. ಇವನು ತನ್ನ ನೋಡಿಕೊಂಡು ಹೋಗಿ ತಾನು ಹೀಗಿದ್ದನೆಂಬುದನ್ನು ಆ ಕ್ಷಣ ಮರೆತು ಬಿಡುವನು. ಆದರೆ ಬಿಡುಗಡೆಯುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ ಇನ್ನೂ ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗುವನಾಗಿರದೆ ಅದರ ಪ್ರಕಾರ ನಡೆಯುವನಾಗಿದ್ದು ತನ್ನ ನಡೆಯಿಂದ ಧನ್ಯನಾಗುವನು. ಪ್ರಿಯಲ್ಲಿ ಯಾಕಂದ್ರೆ ಅತಿ ಸ್ಪಷ್ಟ ಹೇಳ್ತೇನೆ, ದೇವರ ವಾಕ್ಯವನ್ನು ಬರೀ ಕೇಳುವವರು ಮಾತ್ರ ಆಗಿರದೆ ಪ್ರತಿಯೊಂದು ವಾಕ್ಯ ಕೇಳಿ ಆ ಪ್ರಕಾರ ನಡೆಯುವರಾಗಬೇಕು ಎಂಬುದಾಗಿ ಕೌಪಣ ಹೇಳ್ತಾನೆ. ಬರೀ ಕೇಳಿಕೊಂಡು ನಡೆದರೆ ಏನೂ ನಿಮಗೆ ಪ್ರಯೋಜನವಾಗುವುದಿಲ್ಲ, ಅದು ಅಕ್ಕಿಗಳು ತಿಂದು ಬಿಡುತ್ತವೆ, ಅದು ಸಹಿತ ಕದ್ದುಕೊಂಡು ಹೋಗ್ತಾರೆ ಎಂಬುದು ಯೇಸು ಕ್ರಿಸ್ತ ಹೇಳ್ತಾನೆ. ಅದಕ್ಕೆ ಈ ವಾಕ್ಯ ಕೇಳಿ ಈ ವಾಕ್ಯವನ್ನು ಮರೆತು ಬಿಡ ಹಾಗೂ ಧ್ಯಾನ ಮಾಡಿ ಆ ವಾಕ್ಯಕ್ಕೆ ವಿಧವಾಗುತ್ತದೆ. ಈ ಕೇಳಿದ ಸಂದೇಶವು ಪ್ರೇರೆ ನಿಮ್ಮ ಜೀವಿತದಲ್ಲಿ ಬಿಡುಗಡೆ, ನಿಮಗೆ ಆತ್ಮಿಕ ಉತ್ತೇಜನ, ಆತ್ಮಿಕ ಸಂತೈಸುವಿಕೆ, ಆತ್ಮಿಕ ಅಭಿವೃದ್ಧಿ ನಿಮಗೆ ತರುತ್ತದೆ. ಆಗದಿದೆ ವಾಕ್ಯ ಬರೀ ಕೇಳುವವರು ಮಾತ್ರ ಅಲ್ಲ, ಬರೀ ಓದುವವರು ಮಾತ್ರ ಅಲ್ಲ, ಪ್ರತಿಯೊಂದು ವಾಕ್ಯಕ್ಕೆ ವಿಧೇಯರಾಗುವವರು ಬೇಕು. ಆ ವಿಧೇಯತೆಯನ್ನು ಪಾಲುಗಾರಾಗುವುದಾದರೆ, ವಿಧೇಯತೆಗೆ ಸಂಪೂರ್ಣ ಒಪ್ಪಿಸಿಕೊಡುವುದಾದರೆ ಮಾತ್ರವೇ ನಿಮ್ಮ ಜೀವಿತದಲ್ಲಿ ಪರಿಪೂರ್ಣ ಬಿಡುಗಡೆ ಬರುತ್ತದೆ, ನಿಮ್ಮ ಪ್ರಾರ್ಥನೆ ಉತ್ತರ ಬರ್ತದೆ, ಆಶೀರ್ವಾದ ಹೊಂದುತ್ತೀರಿ ಎಂಬುದಾಗಲಿ ಯಾಕೋಬನಲ್ಲಿ ಹೇಳ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಐಸಾಯ ಪ್ರವಾದನೆ ಪುಸ್ತಕ 48ನೇ ಅಧ್ಯಾಯದಲ್ಲಿ 17 ಮತ್ತು 18ನೇ ವಾಕ್ಯ. ಐಸಾಯ ಚಾಪ್ಟರ್ 48:17-18. ನಿನ್ನ ವಿಮೋಚಕನು ಇಸ್ರಾಯೇಲರ ಸದಮಲ ಸ್ವಾಮಿ ಆದ ಯೆಹೋವನು ಈಗನ್ನುತ್ತಾನೆ, ನಾನೇ ನಿನ್ನ ದೇವರಾದ ಯೆಹೋವನು, ನಿನಗೆ ಬುದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯನ್ನು ನಡೆಸುವವನಾಗಿದ್ದೇನೆ. ನಿನ್ನನ್ನು ಆಜ್ಞೆಗಳನ್ನು ಕೇಳಿದರೆ ಎಷ್ಟೋ ಚೆನ್ನಾಗಿತ್ತು, ನಿನ್ನ ಸುಖವು ದೊಡ್ಡ ನದಿಯಂತೆಯೂ ನಿನ್ನ ಕ್ಷೇಮವು ಸಮುದ್ರ ಅಲೆಗಳ ಹಾಗೂ ಇರುತ್ತಿದ್ದವು. ಇಲ್ಲಿ ಲೇಸಪ್ರವರ್ತನೆ ದೇವರು ನಿಮಗೆ ಪ್ರತಿ ಸಲ ವೃದ್ಧಿ ಮಾರ್ಗ ಬೋಧಿಸ್ತಾನೆ. ಆ ಬೋಧನೆಗೆ ನಡೆಯುವುದರೆ ಆತ ಆಜ್ಞೆ ನಡೆಯುವುದರಲ್ಲಿ ಐಜಾಪ್ರತೆ ನಿಮಗೆ ಸುಖವು ದೊಡ್ಡ ನದಿಯಂತೆಯೂ ನಿಮಗೆ ಕ್ಷೇಮವು ಸದಾ ಅಲೆಗಳಾಗಿ ಬರುತ್ತದೆ. ಹಾಗಾದರೆ ಇವತ್ತು ನಿಮಗೆ ಕ್ಷೇಮ ಬೇಕಾ, ನಿಮ್ಮ ರೋಗಗಳು ಗುಣವಾಗಬೇಕಾ, ಆಶೆ ಬರಬೇಕು, ಒಂದೇ ಕಂಡೀಷನ್. ಏನು ದೇವರ ವಾಕ್ಯವನ್ನು ಈ ಟಿ ವಿ ಮಾಧ್ಯಮದಲ್ಲಿ ಕೇಳುತ್ತೀರೋ, ನಿಮ್ಮ ಸಭೆಯಲ್ಲಿ ಕೇಳುತ್ತೀರೋ ಮತ್ತು ಓದುತ್ತೀರೋ, ಆ ವಾಕ್ಯವನ್ನು ಮರೆತು ಬಿಡದೆ ಅಗುಣಾರ್ಥ ಧ್ಯಾನ ಮಾಡಬೇಕು. ಅದರ ಪ್ರತಿ ಆಜ್ಞೆಗಳು ನಡೆಯುವುದರೆ ನಿಮಗೆ ಸುಖವು ಪ್ರೇರೆ ದೊಡ್ಡ ನದಿಯಂತೆ ಮತ್ತು ನಿಮ್ಮ ಕ್ಷೇಮವು ಸಮುದ್ರ ಅಲೆಗಳ ಹಾಗೆ ಇರುತ್ತವೆ ಎಂಬುದಾಗಿ ಐಸಾಯ ಪ್ರವಾದನೆ. ಈ ರೀತಿ ಆಶೀರ್ವಾದ ಸಮಾಧಾನ ನಿಮಗೆ ಸಿಗ್ತದೆ ದೇವರ ವಾಕ್ಯವನ್ನು ಓದಿ ಧ್ಯಾನ ಮಾಡಿ ಜ್ಞಾಪಕದಲ್ಲಿಟ್ಟುಕೊಂಡು ಅದೇ ವಿಧರಾದರೆ ಮಾತ್ರ ಪ್ರೇರೆ. ನಾವು ಮೂರನೇ ಸಂಗತಿ ನಾವು ನೋಡ್ತೇವೆ, ದೇವರ ವಾಕ್ಯಗಳನ್ನು ಅತಿ ಹೆಚ್ಚಾಗಿ
ಪ್ರೀತಿಸುವವರು ಆಗಬೇಕು. ಲೂಕನ ಬರೆಸುವಾರ್ತೆ 10ನೇ ಅಧ್ಯಾಯದಲ್ಲಿ 38ರಿಂದ 42ನೇ ವಾಕ್ಯ ತನಕ. ಲೂಕ್ ಗಾಸ್ಪಲ್ ಚಾಪ್ಟರ್ 10 ವರ್ಸ್ 38 to 42 ವರ್ಸ್. ಅವರು ಸಂಚಾರ ಮಾಡುತ್ತಿರುವಾಗ ಆತ ಒಂದಾನೊಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ತಲೆಂಬ ಒಬ್ಬ ಸ್ತ್ರೀಯು ಆತನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು. ಆಕೆ ಮರಿಯಲೆಂಬ ಒಬ್ಬ ತಂಗಿ ಇದ್ದಳು. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಅದೇ ಮಾರ್ತಲು ಬಾಲ ಸೇವೆ ವಿಷಯವಾಗಿ ಬೇಸತ್ತು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ. ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ? ನನಗೆ ನೆರವಾಗಬೇಕೆಂದು ಆಕೆಗೆ ಹೇಳು ಅಂದಳು. ಸ್ವಾಮಿಯು ಆಕೆಗೆ, ಮಾರ್ತಲೆ ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ. ಕೆಲವು ಮಾತ್ರ ಬೇಕಾದದು, ಅಥವಾ ಒಂದೇ ಮರೆಯಲು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾರೆ, ಅದು ಆಕೆಯಿಂದ ತೆಗೆಯಲ್ಪಡುತ್ತದೆ ಎಂದು ಉತ್ತರ ಕೊಟ್ಟನು. ಪ್ರಿಯ ಅತಿ ಸ್ಪಷ್ಟವಾಗಿ ನೋಡ್ತೇವೆ ಪ್ರಿಯರೇ, ಯೇಸು ಕ್ರಿಸ್ತನು ಈ ಮಾರ್ತ ಮರಿಯಳ ಮನೆಗೆ ಬಂದಿರುವಾಗ ಈ ಮಾರ್ತಲು ಪ್ರಿಯರೇ ತನ್ನ ಕೆಲಸದಲ್ಲಿ ಮಗನವಾಗಿದ್ದಳು. ಆ ಯೇಸು ಕ್ರಿಸ್ತ ಬಂದಿದ್ದಾನೆ, ಆತನಲ್ಲಿ ಜೀವ ಕೂಡ ವಾಕ್ಯ ಉಂಟು ಮತ್ತು ಅವಳು ಅದು ಎನಿಸಲಿಲ್ಲ. ಅದೇ ಮರಿಯಲು ಏನು ಮಾಡಿದಳು, ತನ್ನ ಮನೆ ಬಂದು ಯೇಸು ಕ್ರಿಸ್ತನು ಅವನ ಪಾದದಲ್ಲಿ ಕೂತ್ಕೊಂಡು ಅವನು ಕೊಡುವ ಮಾತನ್ನು ಕೇಳಲಿಕ್ಕೆ ತನ್ನ ಸಮಯನ ಕೊಟ್ಟಲು. ಈ ರೀತಿ ಪ್ರೇರೆ ಈ ಮರಿಯಲ ಹಾಗೆ ಉತ್ತಮ ಭಾಗವನ್ನು ಆರಿಸಬೇಕು, ದೇವರ ವಾಕ್ಯವನ್ನು ಪ್ರೀತಿ ಮಾಡಬೇಕು. ಆಗ ಮಾತ್ರ ನಿಮಗೆ ವಾಕ್ಯ ಓದೋದಕ್ಕೆ, ವಾಕ್ಯ ಧ್ಯಾನ ಮಾಡಿ ನಿಮ್ಮ ಸಮಯವನ್ನು ಕೊಡುತ್ತೀರಿ. ಈ ಮಾತಲ್ಲಿಗೆ ದೇವರ ವಾಕ್ಯದ ಮೇಲೆ ಪ್ರೀತಿ ಇಲ್ಲದೆ ಮತ್ತು ಅವಳು ತನ್ನ ಕೆಲಸದಲ್ಲಿ ಮಗನಾಗಿದ್ದಳು. ಮತ್ತು ಅತಿ ಪ್ರಾಮುಖ್ಯತೆ ಸಂಗತಿ, ಆ ಯೇಸು ಕ್ರಿಸ್ತನ ಮನೆಗೆ ಬಂದಿದ್ದನು. ಆದ ಪಾದದ ಮೇಲೆ ಕೂತು ಅವಳಿಗೆ ಟೈಮ್ ಇಲ್ಲ. ಯಾವಾಗ ನಿಮ್ಮಲ್ಲಿ ದೇವರ ವಾಕ್ಯದ ಮೇಲೆ ಪ್ರೀತಿ ಉಂಟು, ಆಗ ನೀವು ಎಷ್ಟು ಬ್ಯುಸಿ ಇದ್ದರೂ ಅದೇ ಒಂದು ಟೈಮ್ ಮಾಡಿಕೊಂಡು ಮರೆಯಲ್ಲಿ ಹಾಕಿಕೊಂಡು ಆದ ಪಾದದಲ್ಲಿ ಕೂತ್ಕೊಂಡು ದೇವರ ವಾಕ್ಯ ಕೇಳುತ್ತೀರಿ, ಓದುತ್ತೀರಿ. ಅದಕ್ಕೆ ಇದು ಈ ರೀತಿ ದೇವರ ವಾಕ್ಯವನ್ನು ಪ್ರೀತಿ ಮಾಡಬೇಕು. ದೇವರ ವಾಕ್ಯವನ್ನು ಪ್ರೀತಿ ಮಾಡುವುದರಲ್ಲಿ ಮಾತ್ರವೇ ನೀವು ನಿಮ್ಮ ರಕ್ಷಣೆಯಲ್ಲಿ ನೀವು ಅಭಿವೃದ್ಧಿ ಆಗ್ತೀರಿ. ಇನ್ನೊಂದು ವಾಕ್ಯ ನೋಡೋದಕ್ಕೆ ಪೇತ್ರನ ಬರೆದ ಪತ್ರಿಕೆ ಮೊದಲನೆಯ ಪೇತ್ರನ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ. ಫಸ್ಟ್ ಪೀಟರ್ ಚಾಪ್ಟರ್ 2 ವರ್ಸ್ 2. ಪೇತ್ರನ ಬರೆದ ಮೊದಲನೇ ಪತ್ರಿಕೆ ಅದೇ 2ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ. ಎಲ್ಲ ಥರದ ನಿಂದೆಯನ್ನು ವಿಸರಿಸಿ ಹಸು ಮಕ್ಕಳಂತೆ ಪಾರಮಾರ್ಥಿಕ ಶುದ್ಧ ಹಾಲನ್ನು ಭವಿಸಿರಿ, ಅದನ್ನು ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ. ಪೇತ್ರನ ಹಸು ಮಕ್ಕಳಂತೆ ಶುದ್ಧ ಹಾಲು, ದೇವರ ವಾಕ್ಯವನ್ನು ಓದುವವರು ಧ್ಯಾನ ಮಾಡುವುದಾದರೆ ಆ ವಾಕ್ಯವು ಏನು ಮಾಡುತ್ತೆ, ನಿಮ್ಮ ರಕ್ಷಣೆಯಲ್ಲಿ ನೀವು ಅನುಭವ ಹೊಂದುತ್ತೀರಿ, ಬೆಳೆಯುತ್ತೀರಿ, ನಂಬಿಕೆಯಲ್ಲಿ ಅಭಿವೃದ್ಧಿ, ಪ್ರಾರ್ಥನೆ ಅಭಿವೃದ್ಧಿಯಲ್ಲಿ ರಕ್ಷಣೆ. ಈ ರೀತಿ ನಿಮ್ಮ ಆತ್ಮೀಯ ಅಭಿವೃದ್ಧಿ ಆಗಬೇಕಾ, ಆತ್ಮಿಕ ಬೆಳವಣಿಗೆ ಆಗಬೇಕಾ? ಹೇಗೆ ಪ್ರೇರೆ ಮಕ್ಕಳಿಗೆ ಆಳಬೇಕು, ಆರಬೇಕು, ಅದೇ ರೀತಿ ನಿಮ್ಮ ಆತ್ಮಕ್ಕೆ ಆರಬೇಕು, ಆಳಬೇಕು. ಅದರ ವಾಕ್ಯ ಎಷ್ಟು ಓದುತ್ತೀರೋ, ವಾಕ್ಯ ಇದ್ದರೆ ಅಷ್ಟು ವಾಕ್ಯ ನಿಮ್ಮ ಆತ್ಮಕ್ಕೆ ಆಹಾರವಾಗ್ತದೆ, ಆಳ ಆಗ್ತದೆ. ಅದು ತಿನ್ನುವವನು ಅದು ಅವನ ಆತ್ಮೀಯ ಜೊತೆಲಿ ಅಭಿವೃದ್ಧಿ ಆಗ್ತದೆ ಎಂಬುದರಲ್ಲಿ ಪೇತ್ರನು ಹೇಳುತ್ತಾನೆ ಪ್ರೇರೆ. ಈಗ 4ನೇ ಸಂಗತಿ ನಾವು ನೋಡ್ತೇವೆ ಪ್ರೇರೆ, ದೇವರ ವಾಕ್ಯವು ನಮ್ಮ ಪ್ರತಿಯೊಂದು ರೋಗಗಳನ್ನು ಗುಣ ಮಾಡುವ ಔಷಧಿಯಾಗಿದೆ. ಜ್ಞಾನೋಕ್ತಿ ಪುಸ್ತಕ 4ನೇ ಅಧ್ಯಾಯದಲ್ಲಿ 20ರಿಂದ 22ನೇ ವಾಕ್ಯ. ಪ್ರಾಬ್ಸ್ 4 20 to 22 ತನಕ. ಕಂದ, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು, ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ, ಅವುಗಳನ್ನಿಟ್ಟುಕೋ, ಅವುಗಳು ಒಂದುವರೆ ಅವು ಜೀವವು, ದೇಹಗಳ ಅವೇ ಆರೋಗ್ಯ. ಪ್ರಿಯ ಕಂದ, ಮಗನೇ, ಮಗಳೇ, ನನ್ನ ಮಾತನ್ನು ಆಲಿಸಿ. ನಿಮ್ಮ ಶರೀರದಲ್ಲಿರುವ ರೋಗ ಗುಣವಾಗಬೇಕಾದರೆ ದೇವರ ವಾಕ್ಯಗಳನ್ನು ಕಿವಿಗೊಟ್ಟು ಕೇಳುವವರಾಗಬೇಕು. ನನ್ನ ನುಡಿಗಳಿಗೆ ಕಿವಿಗೊಡು, ನಿನ್ನದಷ್ಟು ಅವುಗಳ ಮೇಲೆ ತಪ್ಪದಿರಲಿಲ್ಲ ಅಂದರೆ ದಿನ ವಾಕ್ಯವನ್ನು ಅವುಗಳ ಓದುವವರಾಗಬೇಕು. ಅವನ್ನೆಲ್ಲ ಇಟ್ಟುಕೊಳ್ಳಬೇಕು, ಅಂದರೆ ದೇವರ ವಾಕ್ಯ ನಿಮ್ಮಲ್ಲಿ ಇಟ್ಟುಕೊಳ್ಳಬೇಕು. ನಿಮ್ಮ ರೋಗಕ್ಕೆ ನೀವು ಮಾತನಾಡಬೇಕು. ರೋಗವೇ ಯೇಸುವಿನ ಭಾಷೆ ಗುಣವಾಗಿದೆ ನಿಮ್ಮದೇ ವಾದವನ್ನು ಮಾತನಾಡಬೇಕಾದ್ರೆ ದೇವರ ವಾಕ್ಯನ ಓದುವವರು, ಧ್ಯಾನ ಮಾಡುವರಾಗಬೇಕು. ಆ ವಾಕ್ಯದ ಮರದಲ್ಲಿ ನೀವು ಜ್ಞಾಪಕ ಇಟ್ಟುಕೊಳ್ಳಬೇಕು, ಅದನ್ನು ಬಾಯಲ್ಲಿ ಮಾತನಾಡಬೇಕು. ಅವಳು ಒಂದೂವರೆ ಅವು ಜೀವವು, ದೇಹಗಳ ಅವೇ ಆರೋಗ್ಯವು. ಅವಳು ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗಬೇಕು. ಯಾವ ದೇವರ ವಿಧೇಯರಾಗ್ತೀರಿ, ದೇವರ ವಾಕ್ಯವು ನಿಮಗೆ ಔಷಧಿಯಾಗಿ ಎಲ್ಲ ರೋಗಗಳನ್ನು ಗುಣ ಮಾಡುತ್ತೆ. ಇದು ಪ್ರೇರೆ ನೀವು ಡಾಕ್ಟರ್ ಥರ ನೀವು ಮೆಡಿಸಿನ್ ಮಾಡ್ತೀರಿ, ಆ ಮೆಡಿಸಿನ್ ಮಾಡಬೇಕು. ಡಾಕ್ಟರ್ ಹೇಳಿದ ಪ್ರಕಾರ ಸರಿ ಆರೈಕೆ ಮಾಡಿ, ಅದರ ಜೊತೆಯಲ್ಲಿ ದೇವರ ವಾಕ್ಯನ ಅತಿ ಹೆಚ್ಚಾಗಿ ಓದುವವರು, ಧ್ಯಾನ ಮಾಡುವವರು, ಅದಕ್ಕೆ ವಿಧೇಯರಾಗಿ ನಡೆಯುತ್ತಾರೆ. 100% ವಾಕ್ಯವು ನಿಮಗೆ ಔಷಧಿಗೆ ಎಲ್ಲ ರೋಗಗಳನ್ನು ವಾಸಿ ಮಾಡ್ತೇವೆ ಎಂಬುದಾಗಿ ಸೊಲೊಮೋನ್ ತನ್ನ ಅನುಭವದಲ್ಲಿ ಹೇಳ್ತೇವೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಹೇಗೆ ದೇವರ ವಾಕ್ಯ ನಿಮ್ಮ ರೋಗಗಳನ್ನು ಗುಣ ಮಾಡ್ತದೆ ಎಂಬುದಾಗಿ. ವಿಮೋಚಕನ ಪುಸ್ತಕ 15ನೇ ಅಧ್ಯಾಯದಲ್ಲಿ 26ನೇ ವಾಕ್ಯ.
ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಸದ್ಯದಲ್ಲಿ ಕೇಳಿ ಆತನ ದೃಷ್ಟಿ ಸರಿ ಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನು ಅನುಸರಿಸಿ ನಡೆಯುತ್ತಾರೆ. ನಾನು ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದು ನಿಮಗೆ ಬರಗೊಳಿಸುತ್ತದೆ. ಇವನೆಂಬ ನಾನು ನಿಮಗೆ ಆರೋಗ್ಯದಾಯಕನು. ದೇವರ ಇದರಲ್ಲಿ ಹೇಳ್ತಾನೆ, ನೀವು ದೇವರ ಪ್ರತಿ ಆಜ್ಞೆಯನ್ನು ಕೈಕೊಂಡು ನಡೆದು ಆತನ ಮಚ್ಚಿಗಾದ ರೀತಿಯಲ್ಲಿ ನಡೆಯುತ್ತಾರೆ. ದೇವರು ಹೇಳ್ತಾನೆ, ನಾನು ನಿಮ್ಮ ರೋಗಗಳನ್ನು ಅದು ಗುಣ ಮಾಡುತ್ತೇನೆ, ನಾನು ನಿಮಗೆ ಆರೋಗ್ಯದಾಯಕನು. ಇವತ್ತು ಈ ಲೋಕದಲ್ಲಿ ನಾನಾ ವಿಧ ರೋಗಗಳು ಲೋಕದಲ್ಲಿ ಬರ್ತಾ ಉಂಟು. ಈ ರೋಗದಲ್ಲಿ ನಿಮಗೆ ಗುಣ ಮಾಡಬೇಕಾದರೆ ನೀವು ಒಂದೇ ಕಂಡೀಷನ್, ದೇವರ ಪ್ರತಿ ಆಜ್ಞೆಗೆ ವಿಧೇಯರಾಗಬೇಕು ಪ್ರೇರೆ. ಮತ್ತು ಈ ವಾಗ್ದಾನಗಳನ್ನು ಪ್ರಾರ್ಥನೆ ಮಾಡಿರಿ. 100% ವಿಧೇಯರಾಗುವಾಗ, ಈ ವಾಗ್ದಾನಗಳನ್ನು ಪ್ರಾರ್ಥಿಸುವಾಗ, ಈ ವಾಗ್ದಾನ ನಿಮ್ಮ ಪದ ಅರಿಕೆ ಮಾಡುವ ಡೆಫಿನೆಟ್ ನಿಮ್ಮ ರೋಗಗಳು ಗುಣವಾಗ್ತವೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಪ್ರೇರೆ. ಈ ಮೋಸಗಾನ ಪುಸ್ತಕ 23ನೇ ಅಧ್ಯಾಯದಲ್ಲಿ 25 ಮತ್ತು 26ನೇ ವಾಕ್ಯ. ಎಕ್ಸೋಡಸ್ ಚಾಪ್ಟರ್ 23 ವರ್ಸ್ 25 and 26. ನಿಮ್ಮ ದೇವರ ಯೆಹೋವನೊಬ್ಬನನ್ನೇ ಆರಾಧಿಸಬೇಕು, ಆಗ ನಿಮ್ಮ ಅನ್ನಪಾನ ಆಶೀರ್ವದಿಸನು. ನಿಮ್ಮೊಳಗೆ ಯಾವ ವ್ಯಾಧಿ ಉಂಟಾಗದೆ ಮಾಡುವೆನು. ನಿಮ್ಮ ದೇಶದಲ್ಲಿ ಗರ್ಭಸ್ರಾವಾಗಲಿ ಬಂಜೆತನವಾಗಲಿ ಇರುವುದೇ ಇಲ್ಲ. ನಿಮ್ಮ ಸಂಪೂರ್ಣ ಆಯುಷನ್ನು ಕೊಡುವೆನು. ಪ್ರಿಯಲೇ, ದೇವರು ಹೇಳ್ತಾನೆ, ಯಾರ್ಯಾರು ದೇವರನ್ನು ಆತ್ಮಿಸಿದ ಆರಾಧನೆ ಮಾಡುತ್ತಾರೋ ಅವರು ಊಟ ಮಾಡೋ ಊಟವನ್ನು, ಅವರು ಕುಡಿಯೋ ನೀರು ಎಲ್ಲವನ್ನು ಅವರ ಅನ್ನಪಾನದ ಆಶೀರ್ವಾದ ಮಾಡ್ತಾನೆ. ಅವರ ಹೆಸರಲ್ಲಿ ಯಾವ ವ್ಯಾಧಿ ಉಂಟಾಗ್ತಿದ್ದರೂ ಕಾಪಾಡ್ತಾನೆ ಮತ್ತು ಸಂಪೂರ್ಣ ಆಯುಷ್ಯನ್ನು ಕೊಡ್ತಾನೆ. ಪ್ರೇರೆ, ಈ ಲೋಕದಲ್ಲಿ ನಾನಾ ಥರದ ರೋಗಗಳು ಬರ್ತಾ ಉಂಟು. ಯಾವ ವ್ಯಾಕ್ಸಿನ್ ಯಾವುದು ಸಂಪೂರ್ಣ ಪ್ರೊಟೆಕ್ಷನ್ ಕೊಡೋದಿಲ್ಲ. ಅದು ದೇವರು ಇವತ್ತು ಯಾರ್ಯಾರ ವಾಕ್ಯ, ಯಾರು ದೇವರನ್ನು ಆತ್ಮದ ಆರಾಧನೆ ಮಾಡುತ್ತಾರೋ ದೇವರು ಹೇಳ್ತಾನೆ, ಅವರು ಊಟ ಮಾಡುವ ಊಟವನ್ನು ಅವರನ್ನು ಆಶೀರ್ವದಿಸ್ತಾನೆ ದೇವರು ಹೇಳ್ತಾನೆ. ಮತ್ತು ಅವರಿಗೆ ಯಾವ ವ್ಯಾಧಿಯೂ ಉಂಟಾಗದೆ ಕಾಪಾಡಿ. ನೀವು ಎಂದಿಗೂ ಭಯಪಡಬೇಡಿರಿ. ಇಷ್ಟೇ ದೇವರನ್ನು ದಿನಾಲೂ ನಮ್ಮ ಬುದ್ಧಿಯಿಂದಲೂ ಆತ್ಮದಿಂದಲೂ ಅನ್ಯ ಭಾಷೆಯಿಂದಲೂ ಬುದ್ಧಿಯಿಂದಲೂ ದೇವರು ಸ್ತುತಿಸುವವರು, ಆರಾಧನೆ ಮಾಡುವವರು ಆಗಬೇಕು. ಪ್ರಾರ್ಥನೆ ಮಾಡುವ ಆಗ ದೇವರು ನಿಮ್ಮ ಊಟವನ್ನು ಅನ್ನಪಾನ ಆಶೀರ್ವಾದ ಮಾಡ್ತಾನೆ. ನಿಮಗೆ ಯಾವ ವ್ಯಾಧಿಯೂ ಉಂಟಾಗದೆ ಅದನ್ನು ತಡೆ ಕಟ್ಟುತ್ತಾನೆ ಮತ್ತು ನಿಮ್ಮ ರೋಗವನ್ನು ವಾಸಿ ಮಾಡುತ್ತಾನೆ. ನಿಮ್ಮದೇ ಹಾಗಾದರೆ ಇವತ್ತು ನಿಮಗೆ ಸಂಪೂರ್ಣ ಆಯುಷನ್ನು ಕೊಡುತ್ತಾನೆ. ಹಾಗಾದರೆ ಇವತ್ತು ನಿಮಗೆ ಸಂಪೂರ್ಣ ಆಯುಷ್ಯ ಬೇಕಾ? ನಿಮ್ಮ ರೋಗಗಳು ಗುಣ ಆಗಬೇಕಾ? ದೇವರ ವಾಕ್ಯಕ್ಕೆ ವಿಧೇಯತೆ ಬೇಕು. ನಿಮ್ಮ ಆತ್ಮದ ಅಭಿವೃದ್ಧಿ ಬೇಕಾ? ದೇವ ಆತ್ಮದ ಸಂತೋಷ ಸಮಾಧಾನ ಎಲ್ಲ ಇರಬೇಕಾ? ಯೆರೆಮೀಯನಾಗೆ, ಯೋಬನಾಗೆ, ದಾವೀದನಾಗೆ, ಪ್ರಿಯ ಯೇಸು ಕ್ರಿಸ್ತನಾಗೆ, ಸೊಲೊಮೋನನಾಗೆ ಪ್ರಿಯ ಇಷ್ಟು ಎಕ್ಸಾಂಪಲ್ ನಿಮ್ಗೆ ಕೊಟ್ಟಿರುವಾಗ, ಈ ಎಕ್ಸಾಂಪಲ್ ಪ್ರಕಾರ ದೇವರ ಅತಿ ಹೆಚ್ಚಾಗಿ ಓದುವವರು, ಧ್ಯಾನ ಮಾಡುವವರು, ಅದಕ್ಕೆ ವಿಧೇಯರಾಗುವುದಾದರೆ ಡೆಫಿನೆಟ್ಲಿ ಪ್ರೇರೆ ಆ ವಾಕ್ಯ ನಿಮ್ಮ ಆತ್ಮೆಗೆ ಜೀವವನ್ನು ಆನಂದವನ್ನು ಕೊಡ್ತದೆ ಮತ್ತು ಈ ಎಲ್ಲ ಆಶೀರ್ವಾದ ಹೊಂದಿಕೊಳ್ಳುತ್ತೀರಿ. ದೇವರ ನಮ್ಮ ಸ್ತೋತ್ರವಾಗಲಿ. ಈ ನಿಮಿಷದಲ್ಲಿ ಉತ್ತೇಜನವಾಗುತ್ತಾರೆ. ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿರಿ. ಅನೇಕ ಗ್ರೂಪ್ಗಳಲ್ಲಿ ಇದನ್ನು ಶೇರ್ ಮಾಡಿ ಪ್ರೇರೆ ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಕೊಂಡಾಡ್ತೇನೆ. ಈ ವಾಕ್ಯದಲ್ಲಿ ಪ್ರತಿಯೊಬ್ಬ ವೀಕ್ಷಕರನ್ನು ನಷ್ಟ ಕೊಡ್ತೇನೆ. ಪ್ರತಿಯೊಬ್ಬ ವೀಕ್ಷಕರೆಲ್ಲ ಕಷ್ಟ, ದುಃಖ, ನೋವು, ವೇದನೆಗಳಿಂದ ಸಾಲಿಂದ ಪ್ರತಿಯೊಬ್ಬರು ಬಿಡುಗಡೆಗೊಳಿಸುವೆ. ಪ್ರತಿಯೊಬ್ಬರನ್ನು ನೀನು ಆಶೀರ್ವಾದ ಮಾಡಬೇಕು ಬಿಡುತ್ತೇನೆ. ಪ್ರತಿಯೊಬ್ಬರಿಗೆ ಪ್ರಾರ್ಥನೆ ಮಾಡೋದಕ್ಕೆ, ಹೆಚ್ಚಿನ ವಾಕ್ಯ ಓದುವಂತೆ, ಧ್ಯಾನ ಮಾಡುವಂತೆ, ಪ್ರತಿ ವಾಕ್ಯ ವಿದ್ಯಾರ್ಥಿ ಹೃದಯವನ್ನು ಕೊಟ್ಟು ಈ ಸಣ್ಣ ಪ್ರತಿಯೊಬ್ಬರು ನಿನ್ನ ಆಶೀರ್ವಾದ, ನಿನ್ನ ಕೃಪೆ ನಾನು ಬಿಡ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ನಾನು ಬೆಳಕುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸದಾಕಾಲವು ಈ ಸಂದೇಶವನ್ನು ಕೆಲವು ಪ್ರತಿಯೊಬ್ಬ ಸಂಘದಲ್ಲಿ. ಆಮೇನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.